ಹಲೋ ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ದೇಶ ವಿದೇಶಗಳಿಂದ ಮತ್ತು ಇವತ್ತು ಯಾರ್ಯಾರು ಪ್ರಾರ್ಥನೆಗೆ ಬರಲಿಕ್ಕಾಗಿಲ್ಲ ಅವರು ಕೂಡ ಲೈವ್ನಲ್ಲಿ ಎಷ್ಟು ಆಸಕ್ತಿಯಿಂದ ನೋಡಿಕೊಳ್ತಾ ಕೇಳ್ತಾ ಇದ್ರಿ. ನಿಜವಾಗಲೂ ನಿಮ್ಮ ಆಸಕ್ತಿ ನಮ್ಮನ್ನು ಇನ್ನೂ ಬಲಪಡಿಸ್ತದೆ. ನಿಮ್ಮ ಪ್ರಾರ್ಥನೆ ನಮಗೆಷ್ಟೋ ಪ್ರೋತ್ಸಾಹ ನೀಡುತ್ತದೆ. ನನ್ನ ಪ್ರಿಯ ಸಹೋದರಿ ನಿಮ್ಮನ್ನು ಇವತ್ತು ಅದ್ಭುತವಾದಂಥ ಸಂದೇಶದಿಂದ ನಾನಿವತ್ತು ತರಬೇಕೆಂಬುದಾಗಿ ಬಯಸ್ತಾ ಇದ್ದೀನಿ. ಇದು ಗುಡ್ ನ್ಯೂಸ್. ಏನಂದರೆ ಇವತ್ತು ಯೇಸುವಿನ ವಾಕ್ಯವನ್ನು ಕೇಳತಕ್ಕಂಥ ನೀವೆಲ್ಲರೂ ಎಷ್ಟೇ ಜನರಲ್ಲಿ ನಿಮ್ಮಲ್ಲಿ ಒಬ್ಬರು ಕೂಡ ಸ್ವಸ್ಥತೆ ಆಗದೆ ವಾಪಸ್ ಹೋಗಲ್ಲ. ನೀವೆಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ. ಪ್ರತಿಯೊಬ್ಬರು ಸ್ವಸ್ಥತೆಯನ್ನು ಹೊಂದಿ ಹೋಗ್ತೀರಿ. ಇಲ್ಲೇ ನಾವು ಹೋದ ವಾರದಲ್ಲಿ ಕೇಳಿದ್ದೇವೆ, ಒಂದು 12 ವರ್ಷದ ರಕ್ತಸ್ರಾವ ರೋಗಿ ಯೇಸು ಕ್ರಿಸ್ತನ ಉಡುಪಿನ ಅಂಚನ್ನು ಮುಟ್ಟಿದರೆ ತಾನು ಗುಣವಾಗುತ್ತಾಳೆ ಎಂಬುದಾಗಿ ಅಂದುಕೊಂಡಳು. ಹೌದಾ? ಅಂದುಕೊಂಡು ಮುಟ್ಟಿದಳು. ಅವಳಲ್ಲಿ ಆ ಅಂದುಕೊಳ್ಳುವ ಮನಸ್ಸು ಹೇಗೆ ಬಂತು ಅನ್ನೋದು ನಾವು ಹೋದ ಸಾರಿ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದೆ. ಹಲ್ಲೆಲೂಯಾ. ನೇರವಾಗಿ ಮಾಡ್ತಾ ಇದ್ದೇವೆ ಯೇಸು ನಾಮದಲ್ಲಿ. ಥ್ಯಾಂಕ್ ಯು. ಅಂದುಕೊಳ್ತೇವೆ ಅಂದರೆ ಅವಳು ಏನು ಕೇಳಿದಳು ನೋಡ್ರಿ. ನಾವೆಲ್ಲ ಏನು ಕೇಳ್ತೇವೆ ಅದೇ ನಮ್ಮ ಮನಸ್ಸೊಳಗಿರ್ತದೆ. ಬೆಳಗ್ಗಿಂದ ಸಂಜೆವರೆಗೆ ಅಯ್ಯೋ ఏదో తెలుసా నీకు న్యూస్? పొద్దున ఇలా పెద్ద యాక్సిడెంట్ అయిందంట, వాని కాಲಿಗೆ పోయిందంట. ಆಮೇಲೆ ಅದು ಹೇಳಿದ್ಕೊಳ್ಳಿ ನಿನ್ನೆ ಬೆಳಿಗ್ಗೆ ಮತ್ತೊಬ್ಬಳು ಹೇಳ್ತಾಳೆ. ಹಾಗೆ ಹೋಗಿ ಪೂರಾ ಕಾನ್ಫರೆನ್ಸ್ ಕಾಲಲ್ಲಿ 1 ತಾಸು ಅದೇ ವ್ಯವಹಾರವೈಂದಿ. ಅವಾಗೇನಾಗ್ತದೆ, ಎಲ್ಲ ಕೆಟ್ಟ ಸುದ್ದಿ ಕೇಳ್ತಾ ಇದ್ರೆ ಮನುಷ್ಯರಲ್ಲಿ ಏನಿರ್ತದೆ? ಕೆಟ್ಟ ಆಲೋಚನೆ. ಅದಕ್ಕಾಗಿ ಕ್ರೈಮ್ ನ್ಯೂಸ್, ಕ್ರೈಮ್ ಪ್ರೋಗ್ರಾಮ್, ಈ ಟೆಲಿವಿಷನಲ್ಲಿ ಬರ್ತಕ್ಕಂಥ ಎಲ್ಲ ನ್ಯೂಸ್ಗಳಿದೆಲ್ಲ ನಮ್ಮ ಹೃದಯವನ್ನು ಬಹಳ ಸಾರಿ ಹೊಲಸು ಮಾಡ್ತದೆ. ಅದಕ್ಕಾಗಿ ನಾವು ಏನು ಕೇಳಬೇಕು ಅನ್ನೋದು ಕೂಡ ಹೇಳ್ತಾ ಇದೆ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ವಿಶ್ವಾಸ ಹೇಗೆ ಬರ್ತದೆ? ದಿವಸ ಹೊಟ್ಟೆ ತುಂಬ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಥವಾ ಒಳ್ಳೆ ತರಕಾರಿ ಫ್ರೂಟ್ಗಳು ತಿಂದರೆ ವಿಶ್ವಾಸ ಬರ್ತದೆ ಅಂತ ಹೇಳಲೆ. ಹೇಗೆ ಬರ್ತದೆ? ದೇವರ ಕೇಳೋದ್ರಿಂದಲ್ಲ, ಕೇಳೋದು ಭಾಳ ಕೇಳ್ತಾರೆ ಜನ. ದೇವರ ವಾಕ್ಯ ಕೇಳುವುದರಿಂದ ವಿಶ್ವಾಸ ಬರ್ತದೆ. ಇಸ್ ಇಟ್ ಕ್ಲಿಯರ್? ಆದರೆ ಈ ರಕ್ತಸ್ರಾವ ರೋಗಿ ಬೈಬಲ್ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ, ಶಿ ಹರ್ಡ್ ಅಬೌಟ್ ಜೀಸಸ್. ಯಾರ ಬಗ್ಗೆ ಕೇಳ್ತಾ ಇದ್ದಾಳು? ಶಿ ಹರ್ಡ್ ಅಬೌಟ್ ಜೀಸಸ್. ನೋಡ್ರಿ ಎಲ್ಲಿದೆ ಮಾತು. 5ನೇ ವಚನದಲ್ಲಿ ಈ ರಕ್ತಸ್ರಾವದ ರೋಗಿ ತನ್ನ ರೋಗದಿಂದ ಬಳಲ್ತಾ ಯೇಸುವಿನ ಸಮಾಚಾರ. ನಾವು ಯಾರ್ಯಾರ ಸಮಾಚಾರ ಕೇಳ್ತೀವ್ರಿ? तेरे को मालूम है आज का न्यूज मालूम है तेरे को? हे नहीं, क्या हुआ आज का न्यूज? ऐसा है, क्या हुआ? ओ सिनेमा थिएटर के रोड में चाकू से मारे गए, उसको खून आया गए, उसको अरेस्ट करे गए. वो तुम्हारा पहचान का क्या? ओ तुम्हारा पहचान क्या? ಎಲ್ಲ ಕಡೆ ಸ್ಪ್ರೆಡ್. ಅದು ಯಾವ್ದು ಸಮಾಚಾರ? ಇದು ಕೆಟ್ಟ ಸಮಾಚಾರ. ಇದು ಒಬ್ಬರನ್ನು ಕೊಂದು ಹಾಕಿರ್ತಕ್ಕಂಥ ಸಮಾಚಾರ, ಹಾಪ್ ಮಾಡೋ ಸಮಾಚಾರ. ಇದು ಕೆಡುಕ ಸಮಾಚಾರ. ಮನಸ್ಸೆಲ್ಲ ಏನಾಗ್ತದೆ? ಹೊಲಸಾಗ್ತದೆ ಹೊರತು ಅದರಿಂದ ವಿಶ್ವಾಸ ಬೆಳೀತದ ಮತ್ತು ಅದರಲ್ಲಿ ಸೇದು ಕಹಿ ಬರ್ತದೆ. ಆದರೆ ಇವಳು ಯೇಸುವಿನ ಸಮಾಚಾರವನ್ನು ಏನ್ರೆ ಏನಾಯ್ತ್ರಿ? ಯೇಸುವಿನ ಸಮಾಚಾರ ಏನಾಯ್ತು? ಅದು ಕೇಳುತ್ತಿದ್ದಳ ಏನಂತಿದೆ? ಯೇಸುವಿನ ಸಮಾಚಾರವನ್ನು ಕೇಳಿ ಯೇಸುವಿನ ಸುದ್ದಿಯನ್ನು, ಯೇಸು ಏನೇನು ಮಾಡಿದ್ದನ್ನು ಆ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನಾನು ಆತನ ವಸ್ತ್ರದ ಗೊಂಡೆಯನ್ನು ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ, ಹಾಲೋ ನಾನು ಸಂಪೂರ್ಣವಾಗಿ ಗುಣವಾಗುತ್ತೇನೆಂದು ಆಲೋಚಿಸಿದಳು. ಇಲ್ಲಿ ನೋಡ್ರಿ, ಇಲ್ಲಿ ಬೈಬಲ್ ಅಲ್ಲಿ ಐ ಲವ್ ದಿಸ್ ಮೆಸೇಜ್. ಯಾಕೆ ಇದನ್ನು ರೆಕಾರ್ಡ್ ಮಾಡಿದೆ ಅಂತೇಳಿ, ಇದು ಬೈಬಲ್ ನಲ್ಲಿ ಯೇಸು ಕ್ರಿಸ್ತ ಮಾಡಿರೋ ಅದ್ಭುತಗಳು ಎಷ್ಟು ಗೊತ್ತಿದೆ ಯಾರಿಗಾದ್ರೆ? ಬೈಬಲ್ ಅಲ್ಲಿ ಓದಿದ್ರೆ ಸುಮಾರು ಒಂದು 20-23 ಕಾಣ್ತದೆ. 20-23 ಸತ್ತವ್ರ ಜನ, 3 ಜನ ಅಲ್ಲ, ಸತ್ತವ್ರ ನಿಮಿಷದ್ದು 3 ಜನ ಮತ್ತು ಗುಣ ಮಾಡಿದ್ದು ರಕ್ತಸ್ರಾವ ರೋಗಿ ಇದೆಲ್ಲ ನೋಡಿದ್ರೆ ಟೋಟಲಿ ಒಂದು 25, 28, 30 ಮಟ ಬರ್ತದೆ ಅಷ್ಟೇ ನಾವು ಓದಿರುವಾಗ. ಇವುಗಳು ಯಾಕೆ ರೆಕಾರ್ಡ್ ಮಾಡಿದ್ರೆ? ಯಾಕಂದ್ರೆ ಬೈಬಲ್ ಹೇಳ್ತದೆ, ಇತಿಹಾಸ ಹೇಳ್ತದೆ, ಯೇಸು ಕ್ರಿಸ್ತನು ಮಾಡಿರುವ ಮಹತ್ವ ಕಾರ್ಯಗಳು, ಲಿಸನ್ ಕೇರ್ಫುಲಿ, ಯೇಸು ಕ್ರಿಸ್ತನು ಮಾಡಿರುವ ಮಹತ್ವ ಕಾರ್ಯಗಳು ಈ ಭೂಮಿ ಇದೆಯಲ್ಲ, ಈ ಭೂಮಿ ಮೇಲೆ ಕೂತು ಬರೆದ್ರು ಕೂಡ ಈ ಭೂಮಿ ಸಾಕಾಗುವುದಿಲ್ಲಂತೆ ಆತನ ಮಾಡಿರುವ ಮಹತ್ವ ಕಾರ್ಯಗಳನ್ನು ಬರೆದು ಹೇಳಬೇಕಾದ್ರೆ.
ನಾನು ಅದನ್ನು ಓದಿರುವಾಗ ನನಗೆ ಆಶ್ಚರ್ಯ ಆಯಿತು. ಬೈಬಲ್ನಲ್ಲಿರೋ ಮಾತದು, ಅದಂಗೆ ಸುಳ್ಳಾಗ್ತದೆ. ಓ धरती है ना, धरती के ऊपर पूरा लिखते गए तो भी धरती कम पड़ेगा उसकी महत्व कार्य, उसके कामों को वर्णन करने के लिए लिखा यीशु मसीह का आदि कारणದಿಂದಲ್ರಿ, खाली यीशु मसीह का कार्य को ये कैसा है बा. ಅವಾಗ ಏನಪ್ಪ ಯೇಸು ಕ್ರಿಸ್ತರು ಮಾಡುವ ಕೃತ್ಯಗಳು ಅಷ್ಟ ಮತ್ತು ನನಗೇನು ಕಾಣಿಸಿಲ್ಲಲ್ಲ ಎಂಬುದಾಗಿ ನಾವು ನೋಡಿದೆವು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ನನಗೇನು ಕಾಣಿಸಿಲ್ಲಲ್ವಾ? ನೋಡ್ರಿ ಬೈಬಲ್ನಲ್ಲಿ ಹೆಂಗೆ ಬರೆದು ನೋಡ್ರಿ ಮಾತು. ಯೇಸು ಮಾಡಿರುವ ಕ್ರಿಯೆಗಳು, ಜೋಸಫಾಸ್ ಅಂತೇಳಿ ಒಂದು ಹಿಸ್ಟಾರಿಯನ್ ಇದ್ದಾನೆ, ಯಹೂದಿ ಹಿಸ್ಟಾರಿಯನ್, ಯಹೂದಿ ಐತಿಹಾಸಿಗಾರನು, ಇತಿಹಾಸ ಬರೆಯೋನು. ಆತನು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ ಕಡಿಮೆ ಅಂದ್ರೂ ಆತನ 3.5 ವರ್ಷ ಅವಧಿಯಲ್ಲಿ 1 ಮಿಲಿಯನ್, ಎಷ್ಟು 1 ದಶಲಕ್ಷ ಜನರನ್ನು, ಸುಮಾರು ಗಾಟ್ ಇಟ್, ಅರೌಂಡ್, ನಾಟ್ ಎಕ್ಸಾಕ್ಟ್, ಅರೌಂಡ್ 1 ಮಿಲಿಯನ್ ಪೀಪಲ್ ವರ್ ಹೀಲ್ಡ್ ಬೈ ಔಟ್ಸ್ಟ್ಯಾಂಡಿಂಗ್ ಇಂಪಾಸಿಬಲ್ ರೋಗಗಳಿಂದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಷ್ಟೋ ವರ್ಷಗಳಿಂದ ಗುಣವಾಗಲಾರ್ದ ವೈದ್ಯ 1 ದಶಲಕ್ಷ ಅಂತ ಅವರು ಲೆಕ್ಕ, ಜಸ್ಟ್ ಹಾಗೆ ಅಂದಾಜಾಗಿ ಲೆಕ್ಕ ಆಗಿದ್ದು ಅವ್ರ ದೇಶ ಎಲ್ಲ ನೋಡಿ 1 ದಶಲಕ್ಷ. ಅದಕ್ಕೆ ನಾಳೆ ಯೇಸುವಿನ ಸ್ವಸ್ಥತೆಗಳು ಎಷ್ಟು ಬರ್ತಿದ್ರಿ ಒಳಗೆ? ಅರೌಂಡ್ 29, 30, 25 ವರೆಗೆ ಬರಲಿಬಿಟ್ಟಿದೆ ಅಷ್ಟೇ. ನಾನು ಭಾಳ ದಿವಸದಿಂದ ಇದಿತ್ತು, ನಾನು ಇದನ್ನು ಹೊರಗೆ ತೆಗಿಬೇಕಂತೇಳಿ. ಯಾಕಂದ್ರೆ ನಾನು ಹಲ್ಲೆಲೂಯ, ಯಾವುದಾದ್ರೂ ಕೇಸ್ ನಮ್ಮ ಕೈಯಲ್ಲಿ ಸಿಕ್ಕರೆ ಅದನ್ನು ಪೂರಾ ಭೇದಿಸಿ ಅದರ ರಹಸ್ಯವನ್ನು ತೆಗೆದೋ ತನಕ, ಅದನ್ನು ಛೇದಿಸಿ ಅದರಲ್ಲಿರ್ತಕ್ಕಂಥ ರಸವನ್ನು ಕುಡಿಯೋ ತನಕ ನಾವು ಸುಮ್ಮನಿರೋದು. ಆದರೆ ಡೌಟ್ ಮಾಡೋದಿಲ್ಲ, ಎಲ್ಲೂ ಇದೆ ಈ ಮಾತು, ಬೈಬಲ್ನಲ್ಲಿದೆ. ಯೋಹಾನ್ ಸುವಾರ್ತೆ ಯಾವ್ದು ಮಾತಂದರೆ, ಯೇಸು ಕ್ರಿಸ್ತರು ಮಾಡಿರುವ ಅದ್ಭುತಗಳು, ಸೂಚಕ್ರಿಯೆಗಳು ಈ ಲೋಕದಲ್ಲಿ ಯಾರು ಗಣನೆ ಮಾಡಲಿಕ್ಕಾಗಲ್ಲ, ಅದನ್ನು ಯಾರು ಎನಿಸ್ಲಿಕ್ಕಾಗಲ್ಲ. ಕೊನೆ ಅದು ನೋಡ್ತೀರಾ ಮಾತನು, ಯೋಹಾನ್ ಸುವಾರ್ತೆ 20 ತೆಗಿರಿ, ಓದಿರ ಮಾತನ್ನು. ಯೇಸು ಇನ್ನು ಬೇರೆ ಎಷ್ಟು ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿ, ನೋಡ್ರಿ ಯಾವಾಗ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ದಾರೆ. ಜಾನ್ ಚಾಪ್ಟರ್ 20 ನೋಡ್ರಿ ಪುನರುತ್ಥಾನ ಆದ ಮೇಲೂ ಬರೀತಾ ಇದ್ದಾರೆ ಅದು. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳು, ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳು. ಜಾನ್ 21:25 ಓದಿ, ಅದಕ್ಕೂ ಕರೆಕ್ಟ್. 21:25 ಓದಿ. ಭೂಮಿ ಮೇಲೆ ಅನ್ನೋ ಪದ ಬರಬೇಕು ನನಗೆ. ಈ ಸಂಗತಿಗಳನ್ನು ಬರೆದು ಯಾವುದು? ಯೇಸು ಕ್ರಿಸ್ತನು ಮಾಡಿರತಕ್ಕಂಥ ಈ ಸಂಗತಿಗಳನ್ನು ಬರೆದು ಇವುಗಳ ವಿಷಯವಾಗಿ ಸಾಕ್ಷಿ ಹೇಳುವ ಶಿಷ್ಯನು ಇವನೇ, ಇವನ ಸಾಕ್ಷಿ ಸತ್ಯವೆಂದು ನಾವು ಬಲ್ಲೆವು. 21:25 ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಯೇಸು ಮಾಡಿದ್ದ ಕಾರ್ಯಗಳು ಇನ್ನೂ ಬಹಳವಾಗಿದೆ. ಅದನ್ನೆಲ್ಲ ಒಂದೊಂದಾಗಿ ವರ್ಣಿಸಿ ಬ್ಲಡ್ ರಿಪೋರ್ಟು, ಸ್ಕ್ಯಾನ್ ರಿಪೋರ್ಟು ಎಲ್ಲ ಹಾಕಿ ಬರೆದು ತಿಳಿಸಿದ್ರೆ, ಜಾನ್ ಚಾಪ್ಟರ್ 21:25 ಕರೆಕ್ಟ್ ಓದಿ. ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳು ಲೋಕವೇ ಹಿಡಿಸದೆ ಹೋದಿತೆಂದು, ಬರೆಯಬೇಕಾಗಿರುವ ಪುಸ್ತಕಗಳು ಲೋಕವೇ ಹಿಡಿಸದೆ ಹೋದಿತೆಂದು. ಅರ್ಥ ಆಯ್ತಾ? ಲೋಕವೇ ಹಿಡಿಸದೆ ಹೋಗುದು ಅಂದ್ರೆ ಯೇಸು ಕ್ರಿಸ್ತು ಮಾಡಿದ ಮಾತ್ರ. ಹಲೋ ಸಿಸ್ಟರ್, ಯೇಸು ಕ್ರಿಸ್ತು ಮಾಡಿದ ಮಾತ್ರ ಬರ್ಲಿಕ್ಕಿದ್ರೆ ಲೋಕವೇ ಹಿಡಿಸುವುದು ಅಂತ ಅಷ್ಟು ದೊಡ್ಡ ಪುಸ್ತಕ ಆಗ್ತದಂತೆ. ನಾನು ಹೇಳಿದೆ, ಯೇಸು ಅಷ್ಟೆಲ್ಲ ಕಾರ್ಯ ಮಾಡಿದ್ರ? ಬೈಬಲ್ನೆಲ್ಲ ತೋರಿಸಿದೆ, ಅನೇಕಾರ ನೋಡ ಬೈಬಲ್. ಆದ್ರೆ ಈ ಕಾರ್ಯಗಳು ಯಾಕೆ ಬರೆದಿದ್ದಾರೆ ಅಂದ್ರೆ, ಇದು ಬಹಳ ಇಂಪಾರ್ಟೆಂಟ್ ಇದೆ ನಮ್ಮ ವಿಶ್ವಾಸ ಬಲಕ್ಕಾಗಿ. ಎದಕ್ಕಾಗಿ? ನಮ್ಮ ವಿಶ್ವಾಸದ ಬಲಕ್ಕಾಗಿ ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಪ್ರಾಮುಖ್ಯವಾಗಿರೋದ್ರಿಂದ ಇದು ನಮ್ಮ ವಿಶ್ವಾಸಕ್ಕಾಗಿ ಬರೆಯಲ್ಪಟ್ಟಿದೆ. ಈಗ ಭೂಲೋಕದಲ್ಲಿರುವ ಪುಸ್ತಕಗಳೇ ಸಾಕಾಗುವುದಿಲ್ಲ ಯೇಸುವಿನ ಕಾರ್ಯಗಳನ್ನು ವರ್ಣಿಸಬೇಕಾದ್ರೆ. ಅಂತ ಅರ್ಥ ಏನು? ಒಬ್ಬರು ಬಂದಿದ್ದಾರೆ ಯಾರ ಕಡೆ ಹೀಲಿಂಗ್ ಆಗಿ, ಇಷ್ಟು ರಿಪೋರ್ಟ್ ತಗೊಂಡು ಬಂದಿದ್ದಾಳೆ. ಅವಳು ತನಗೆ ಎಷ್ಟು ರೋಗ ಇದೆ, ಎಲ್ಲಿಂದ ಆಗಿದೆ, ಎಷ್ಟು ಸ್ಕ್ಯಾನ್ ಆಗಿದೆ, ಎಷ್ಟು ಡಾಕ್ಟರ್ಗಳು ಹೋದರೆ, ಯಾವ ಡಾಕ್ಟರ್ಗಳು ಇಷ್ಟು ರಿಪೋರ್ಟ್ ತಗೊಂಡು ಬಂದಿದ್ದಾಳೆ. ಇಷ್ಟು ರಿಪೋರ್ಟ್ ತಗೊಂಡು ಬಂದು ಲಾಸ್ಟ್ಗೆ ಹೇಳಿದ್ರೆ, ಇಷ್ಟೆಲ್ಲ ರಿಪೋರ್ಟ್ನಲ್ಲಿ ಇದ್ದು ಕೂಡ, ಎಲ್ಲ ಸ್ಕ್ಯಾನ್ ಆಗಿದ್ದು ಕೂಡ, ಎಲ್ಲ ಔಷಧಗಳು ತಗೊಂಡು ಕೂಡ ನನಗೆ ಗುಣವಾಗಿಲ್ಲ, ಯೇಸು ನಾಮದಲ್ಲಿ ನನಗೆ ಗುಣವಾಯಿತು. ಈ ರಿಪೋರ್ಟು ಮತ್ತು ಗುಣವಾಗಿದ್ದು ಎಷ್ಟು ಪುಸ್ತಕ ಆಗ್ತದೆ ನಿನ್ನ ಮುಂದೆ? ಎಲ್ಲ ಜನ ರಿಪೋರ್ಟ್ ತಗೋಬೇಕು, ರಿಪೋರ್ಟನ್ನು ಆ್ಯಡ್ ಮಾಡಬೇಕು, ಆಮೇಲೆ ಗುಣವಾಗಿದ್ದ ಯೇಸು ಕ್ರಿಸ್ತನ ಹೆಸರು ಆ್ಯಡ್ ಮಾಡ್ಕೋಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ.
ದೇವ್ರ ಮಕ್ಕಳೇ, ಇಂಥ ಅದ್ಭುತವಾದಂಥ ಕಾರ್ಯ ಇಲ್ಲಾಗಿದೆ. ಈಗ ಯೇಸು ಕ್ರಿಸ್ತನು ಗುಣಪಡಿಸಿರ್ತಕ್ಕಂಥ ಈ ಸತ್ಯವಚನ ಈಗ ನಾವು ನೋಡಿದ್ದೇವೆ. ಭೂಮಿಯ ಪುಟವೇ ಸಾಕಾಗುವುದಿಲ್ಲ. ಈಗ ಹೌದನಾ? ಈಗ ಸಿಸ್ಟರ್ ಓದಿರುವಂಥ ಮಾತು 20ನೇ ಅಧ್ಯಾಯ 30ನೇ ವಚನ. ಅದೇ ಜಾನ್ ಚಾಪ್ಟರ್ 20:30. ಟ್ರೂಲಿ ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. Truly, Jesus did many other signs in the presence of his disciple, which are not written in this book. Oh, hallelujah! I love this word. But some are written in this book because to ಅವುಗಳನ್ನು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡ್ಕೊಳ್ಳುವಂತೆಯೂ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡ್ಕೊಳ್ಬೇಕೆಂಬುದಾಗಿ ಸ್ವಲ್ಪ ಬರೆದಿದ್ದಾರೆ. ये थोड़े बहुत लिखा है तुम्हारे लिए. वो लिखने के लिए पुस्तक नहीं बस हो जाता. ಇದು ಕೇಳಿದ ಕೂಡಲೇ ನನಗೆ ಸುಮಾರು ವರ್ಷಗಳ ಹಿಂದೆ ನನ್ನ ಬೈಬಲ್ ಟ್ರೈನಿಂಗ್ ಮಾಡಿ ಆದಮೇಲೆ ನಾವು ಈ ವಾಕ್ಯಗಳು ಕೇಳ್ತಿರುವಾಗ ಒಂದು ಫಾರ್ಮರ್ ಹೇಳಿದ್ರು, ಅಕಾರ್ಡಿಂಗ್ ಟು ದ ಹಿಸ್ಟಾರಿಯನ್ ಆಫ್ ದ ಜೂಸ್ ಹಿ ಸೆಡ್ ದಿಸ್, ಹಲ್ಲೆಲೂಯಾ, ಮೋರ್ ದೆನ್ 1 million ಪೀಪಲ್ ವರ್ ಹೀಲ್ಡ್, ಅನ್ಬಿಲೀವಬಲ್, ಇಂಪಾಸಿಬಲ್ ಹೀಲಿಂಗ್ಸ್ ಅಂತ ಅವೆಲ್ಲ ಅವ್ರು ಹೇಳಿದ್ರು. ನಾನು ಹೇಳಿದೆ, ನಾವು ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ, ನಮ್ಗೆ ಗೊತ್ತಿಲ್ಲ, ನೋಡೋಣ ಎಲ್ಲೆಲ್ಲಿ ಮಾಡಿದ್ರೆ. ಇಲ್ಲಿ ಕೌಂಟ್ ಮಾಡಿದರೆ ಸುಮಾರು 20. ಬೈಬಲ್ನಲ್ಲಿ ಎಷ್ಟು ಮಿರಾಕಲ್ಸ್ ಇದ್ದೀರಿ? 20. ಎಲ್ಲಾದರೆ ಮಲ್ಟಿ ಮಿರಾಕಲ್ ಆಗಿದ್ದು ಕೇಳಿದವ ನಾವು. ಮಲ್ಟಿ ಮಿರಾಕಲ್ ಅಂದರೆ ಎಕ್ಕಡೇನಾ ಯೇಸು ಕ್ರಿಸ್ತನು ಮಲ್ಟಿ ಮಿರಾಕಲ್ ಅಂತ ಹೇಳ್ತೀವಿ. ಈಗ ನೋಡ್ರಿ, ಟಚ್ ಮಾಡಿ ಸ್ವಸ್ಥತೆ ಹೊಂದಿದ್ದವರು ಎಷ್ಟು ಜನ? ಟಚ್ ಮಾಡಿ ಸ್ವಸ್ಥತೆ ಹೊಂದಿದ್ರು ಎಷ್ಟು ಜನ ರೀ? ರಕ್ತಸ್ರಾವ ರೋಗಿ ಅವನ ಎಲ್ಲರೂ ಹೇಳ್ತಿರಲ್ವ? ಯೇಸುವನ್ನು ಮುಟ್ಟಿ ಗುಣವಾದವಳು ಒಬ್ಬಳೆ, ನಮಗೆ ನೆನಪಿರುವ ಮಟ್ಟಿಗೆ. ಈ ಸುದ್ದಿ ಯೇಸು ಕ್ರಿಸ್ತ ನೋಡ್ರಿ, ಇವಳಿಗೆ ಕ್ರಿಯೇಟಿವ್ ನೋಡ್ರಿ, ಮಿರಾಕಲ್ ಆಗಿದೆ, ಕ್ರಿಯೇಟಿವ್ ಮಿರಾಕಲ್ ನೋಡ್ರಿ. ಇವಳಿಗೆ ಯಾರೂ ಹೇಳಿಲ್ಲ ಯೇಸುವಿನಿಗೆ ಮುಟ್ಟಿದ್ರೆ ನೀ ಗುಣ ಆಗ್ತಿ ಅಂತ. ಯಾರು ಹೇಳಿದ್ರ? ಇವಳಿಗೆ ಕ್ರಿಯೇಟ್ ಆಗಿದೆ ನೋಡ್ರಿ ಆ ಮಿರಾಕಲ್, ಆ ಫೇತ್, ಎಲ್ಲರ ಫೇತ್. ಸಾಸಿವೆ ಕಾಳಷ್ಟು ವಿಶ್ವಾಸ. ಇವತ್ತು ನಾನು ನಿನಗೆ ಹೇಳ್ತಾ ಇದ್ದೇನೆ, ಸಹೋದರನೇ, ನನ್ನನ್ನು ದೇಶ ವಿದೇಶಗಳಿಂದ ವೀಕ್ಷಿಸ್ತಿರ್ತಕ್ಕ ಸಹೋದರರೇ, ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಸಾಸಿವೆ ಕಾಳಷ್ಟು ವಿಶ್ವಾಸ ನಿಮಗಿದ್ರೆ ಇವತ್ತು ನೀವು ದೇವರನ್ನು ಅನಿವಾರ್ಯವಾಗಿ ಗುಣ ಮಾಡುವಂತೆ ಮಾಡ್ತೀರಿ. ನೀವು ಇಫ್ ಯು ಹ್ಯಾವ್ ಫೇತ್ ಆಸ್ ಮಸ್ಟರ್ಡ್ ಸೀಡ್, ಯು ವಿಲ್ ಫೋರ್ಸ್ ದ लॉर्ड आवर गॉड टू हील यू. आज अगर तुम्हारी को राई के दाना के अनुसार तेरे में विश्वास रहा तो आज परमेश्वर यीशु मसीह को आप मजबूर करेंगे, तुमको चंगाई करना ही पड़ेगा. कभी सुने हम परमेश्वर को मजबूर करने का? आज तुम्हारा विश्वास राई का दाने के जितना विश्वास है ना, ये विश्वास आज परमेश्वर मजबूर करेगा. परमेश्वर को आप मजबूर करेंगे, मजबूरी से वो आपको चंगा करना पड़ेगा, क्योंकि वो अपना वचन से कभी फेरेगा नहीं. प्रेज लॉर्ड जीसस. ಎಲ್ಲರೂ ಹೇಳ್ತಿರಲ್ವಯ್ಯ. ಸೊ ಅದಕ್ಕೆ ಇವತ್ತು ಈ ಒಂದು ಸ್ತ್ರೀ ತನ್ನ ಮನಸ್ಸೊಳಗೆ ಯೇಸುವಿನ ವಿಷಯ ಕೇಳ್ತಾ ಬಂದ್ಲು. ಯಾರ ವಿಷಯ ಕೇಳ್ತಾ ಬಂದ್ಲು? ಇಲ್ಲೇನಿದೆ ಬುಕ್ನಲ್ಲಿ? ಯೇಸು ಮಾಡಿರುವ ಅದ್ಭುತಗಳು ಈ ಪುಸ್ತಕದಲ್ಲಿ ಎಲ್ಲ ಬರೆಯಲ್ಪಡಲಿಲ್ಲ. ಆದರೆ ಎಲ್ಲ ಬರೆಯಲ್ಪಡದೇ ಇದ್ರೂ ಕೂಡ, ಲಿಸನ್ ಕೇರ್ಫುಲಿ ಮಾಡಿ ಬ್ರದರ್ ಸಿಸ್ಟರ್, ಯೇಸು ಕ್ರಿಸ್ತನ 3.5 ವರ್ಷ ಕಾಲದಲ್ಲಿ ವಿಶ್ವದಲ್ಲಿ ಎಲ್ಲ ಯಾರ ಬಗ್ಗೆ ಚರ್ಚೆ ಇತ್ತು ಗೊತ್ತಿದೆ? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನಾನು ಸ್ಟಡಿ ಮಾಡ್ತಿರುವಾಗ ಯೇಸು ಕ್ರಿಸ್ತ ಜನ್ಮಿಸಿ 30 ವರ್ಷ ಆದಮೇಲೆ ಆಮೇಲೆ 3.5 ವರ್ಷ ಸೇವೆ ಮಾಡಿದ್ರಲ್ಲ ಯೇಸು, ಆ ವಿಶ್ವದ ಮಿಡಲ್ ಈಸ್ಟ್ನಲ್ಲಿ, ಪೂರ ವರ್ಲ್ಡ್ನಲ್ಲಿ ಒಂದು ಮಸೀಹ ಬಂದಿದ್ದಾನೆ. ಈಜಿಪ್ಟಲ್ಲಿ, ಇಸ್ರಾಯೇಲ್ನಲ್ಲಿ. ಆತರು ಪಾಲಸ್ತೀನಿ, ಆ ಕಾಲದಲ್ಲಿ ಪಾಲಸ್ತೀನಿ ಅಂತ ಹೇಳ್ತಿರು. ಪಾಲಸ್ತೀನಲ್ಲಿ ಒಂದು ಮಸೀಹ ಜನ್ಮಿಸಿದ್ದಾನೆ, ಯೆರೂಸಲೇಮಿನಲ್ಲಿ ಜನ್ಮಿಸಿದ್ದಾನೆ. ನಸ್ರೇತನಾದ ಯೇಸು ಕ್ರಿಸ್ತನಾತನು ಅನೇಕ ರೋಗಗಳನ್ನು ಗುಣಪಡಿಸ್ತಾ ಇದ್ದಾನೆ. ಎಂಥ ರೋಗಗಳನ್ನು ಗುಣಪಡಿಸ್ತಾ ಇದ್ದಾನೆ ಅಂದರೆ ಎಲ್ಲರ ಮನೆಯಲ್ಲಿ ಯಾವ ಸುದ್ದಿ? ಯೇಸು ಮಸೀಹ ಮಾಡಿರುವ ಸುದ್ದಿ. ಆವಾಗ ಈ ಒಂದು ರಕ್ತಸ್ರಾವ ರೋಗಿ, ಯಾರ ರೋಗಿ?
ಈ ಒಂದು ರಕ್ತಸ್ರಾವ ರೋಗಿ ಯೇಸು ಕ್ರಿಸ್ತನ ವಿಷಯ ನಾನ್ ಸ್ಟಾಪ್ ಆಗಿ ಕೇಳುತ್ತಲೇ ಬರ್ತಾ ಇದ್ದಾಳೆ. ಏನ್ ಬರ್ತಾ ಇದ್ದಾಳೆ? ಯೇಸು ಕ್ರಿಸ್ತನ ವಿಷಯ ಎಲ್ಲಿ ನೋಡಿದ್ರು. ನೋಡ್ರಿ ಅಲ್ಲಿ ನೋಡ್ರಿ, ಅವಳು ನೋಡಿರುವಾಗ ಲೂಕಾಸ್ ವಾರ್ತೆಯಲ್ಲಿ ನೋಡ್ತಾ ಇದ್ದೇವೆ ನಾವು 4:40 ಯೇಸು ಕ್ರಿಸ್ತನು ಬಹಳ ಜನ ಹೇಳ್ತಾರೆ అందరికి ಸ್ವಸ್ಥತೆ ಕಾದು ಹೇಳ್ತಾರಲ್ಲ, ಕೇಳಿದ್ರ ನೀವು? ಎಲ್ಲರಿಗೂ ಸ್ವಸ್ಥತೆ ಆಗುದಿಲ್ಲ. ಯೇಸು ಕ್ರಿಸ್ತು ತನಗೆ ಯಾರು ಇಷ್ಟ ಆದ್ರೆ ಅವ್ರನ್ನೇ ಸ್ವಸ್ಥತೆ ಮಾಡ್ತಾನೆ ಅಂತ ಹೇಳ್ತಾರೆ ಕೆಲ ಜನ. దేవుడు ನಿನ್ನ ಇಷ್ಟಪಡಲಿದ್ದೇವೆ ಅಂತ ಹೇಳ್ತಾರೆ. ಇಲ್ಲದ್ರೆ ನಿನ್ನಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳ್ಬಿಡ್ತಾರೆ. ಏನು ಹೇಳ್ತಾರೆ? ನೀಲ ವಿಶ್ವಾಸ లేదు కాబట్టి నీకు ಭಾಗ್ಯలేదు ಅಂತ ಹೇಳ್ಬಿಡ್ತಾರೆ. ಅಲ್ಲೇ ಇಲ್ಲಿ ಯೇಸು ಏನ್ ಮಾಡ್ತಾನೆ ಅಂದ್ರೆ ಲೂಕಾಸ್ 4:40 ಯೇಸುವಿನ ಬಳಿಯಲ್ಲಿ ಬಂದಿರತಕ್ಕಂಥ ಎಲ್ಲಾ ರೋಗಿಗಳ ಮೇಲೆ ಕೈ ಇಟ್ಟರೆ ಪ್ರತಿಯೊಂದು ರೋಗಿ ಗುಣವಾದರೆ ಏನಾದನು? ಇಸ್ ಇಟ್ ಕ್ಲಿಯರ್? ಹ್ಯಾವ್ ಯು ಹರ್ಡ್ ದಿಸ್? ಈಗ ಹೋದ್ರೆ ಲೂಕ್ ಚಾಪ್ಟರ್ 4:40 ಇವತ್ತು ಗುಣವಾಗಲಾರದಂತೆ ಯಾರು ಇಲ್ಲಿಂದ ವಾಪಸ್ ಹೋಗಲ್ಲ. ಪ್ರತಿಯೊಬ್ಬರು ಗುಣವಾಗಿ ಹೋಗುತ್ತೀರಿ. ಯಾಕಂದ್ರೆ ಈ ವಾಕ್ಯ ಅಕ್ಷರ ಪ್ರಕಾರವಾಗಿ ನಿಮ್ಮ ಜೀವನದಲ್ಲಿ ಅದು ನೆರವೇರಲಿಕ್ಕಿದೆ. ಓದ್ತೀರಾ ಮಾತ್ರ 4:40 ಹೊತ್ತು ಮುಳುಗುವಾಗ ಆದದ್ದೇನೆಂದರೆ ಯಾರ್ಯಾರ ಮನೆಯಲ್ಲಿ ತರತರದ ರೋಗಗಳು, ಎಲ್ಲಾ ತರದ ರೋಗಿಗಳು ಅಸ್ವಸ್ಥರಾಗಿದ್ದರು. ಅವರೆಲ್ಲರೂ ಆ ರೋಗಿಗಳನ್ನು ಆತನ ಹತ್ತಿರಕ್ಕೆ ಕರೆದುಕೊಂಡು ಬಂದರು. ಎಲ್ಲರೂ ಆ ರೋಗಿಗಳನ್ನ ಯೇಸುವಿನ ಹತ್ತಿರಕ್ಕೆ ಕರೆದುಕೊಂಡು ಬಂದರು. ಆತನು ಪ್ರತಿಯೊಬ್ಬನ ಮೇಲೆಯೂ ಕೈ ಇಟ್ಟು ಅವರನ್ನು ವಾಸಿ ಮಾಡಿದನು. ಇಸ್ ಇಟ್ ಕ್ಲಿಯರ್? ಡಿಡ್ ಹಿ ಲೇ ಹ್ಯಾಂಡ್ ಆನ್ ಎವರಿವನ್? ಇಸ್ ಇಟ್ ಕ್ಲಿಯರ್? ನೋಡ್ರಿ, ಇಂಗ್ಲಿಷಲ್ಲಿ ನಾವು ಗ್ರಾಮರ್ ಕಲಿಸುವಾಗ ಎವ್ರಿವನ್, ಹೂವೆವರ್, ವೆನ್ ಎವರ್ ಅಂದ್ರೆ ಯೂನಿವರ್ಸಲ್ ಪ್ರೊನೌನ್ ಅಂತ ಹೇಳ್ತೀವಿ. ಯೂನಿವರ್ಸಲ್ ಪ್ರೊನೌನ್ ಅಂದ್ರೆ ಸರ್ವರನ್ನು ಸೇರಿಸ್ತದೆ. ಪ್ರತಿಯೊಬ್ಬರ ಮೇಲೆ ಕೈ ಇಟ್ಟ, ಪ್ರತಿಯೊಬ್ಬರು ಗುಣ ಆದ್ರೇನಿಲ್ಲ. ಹಾಗೆ ಇವಳು ಏನ್ ಮಾಡಿದ್ಲು? ಯೇಸು ಎಲ್ಲರನ್ನು ಮುಟ್ಟಿರುವಾಗ ಗುಣ ಆಯ್ತು, ನಾನು ಯೇಸುವನ್ನು ಮುಟ್ಟಿದ್ರೆ ಯಾಕೆ ಗುಣ ಆಗಲ್ಲ ಅನ್ನೋದು ಕ್ರಿಯೇಟ್ ಆಯ್ತು. ನೋಡ್ರಿ, ಇವತ್ತು ಕ್ರಿಯೇಟಿವ್ ಫೇತ್ ನಿಮ್ಮಲ್ಲಿ ಆ ಸಾಸಿವೆ ಕಾಳಷ್ಟು ವಿಶ್ವಾಸ ಇವತ್ತು ಜನ್ಮ ತಾಳಬೇಕು. ಎಷ್ಟು ಜನ ಡಾಕ್ಟರ್ ಹೇಳಿದ್ದಾರೆ ನಿನಗೆ ಗುಣ ಆಗುದಿಲ್ಲ, ನೀನು ಡೈಲಿ ಲೈಫ್ ಟೈಮ್ ಗುಳಿಗೆ ತಿನ್ಬೇಕಂತ ಹೇಳಿದ್ದಾರೆ. ಇವತ್ತು ಗುಳಿಗೆ ತಿಂದ್ರು ಗುಣವಾಗಲಾರದವರು ಬಹಳ ಜನ ಇದ್ದಾರೆ. ಹೌದೇನಿಲ್ಲ ನನ್ನ ಪ್ರಿಯ ಸಹೋದರರೇ? ಮಾತ್ರೆ, ಟ್ಯಾಬ್ಲೆಟ್ಸ್ ಎಲ್ಲ ತಿಂದ್ರು ಗುಣವಾಗಲಾರದಂತ ಅನೇಕ ಜನರು ಇದ್ರಿ. ಇವತ್ತು ನಾನು ಹೇಳ್ತಾನೆ, ಸಾಸಿವೆ ಕಾಳಷ್ಟು ನಂಬಿಕೆ. ಯೇಸು ನಿಜವಾಗಲೂ ನನ್ನ ಪಾಪ, ನನ್ನ ಶಾಪ, ನನ್ನ ರೋಗ, ನನ್ನ ವ್ಯಾಧಿಗಳನ್ನು ಆತನು ಬಿಡಿಸಿ ಗುಣಪಡಿಸೋದಕ್ಕಾಗಿ ಬಂದಿದೆ ಎಂಬುದಾಗಿ ನೀವು ನಂಬುದಾದ್ರೆ ಖಂಡಿತವಾಗಿ ಇವತ್ತು ಗುಣವಾಗಲಾರದಂತ ರೋಗ, ಮಾತ್ರೆಗಳು ತಿಂದ್ರೂ ಕೂಡ ಕಂಟ್ರೋಲ್ ಆಗಲಾರದಂತ ರೋಗ ಇವತ್ತು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಖಂಡಿತವಾಗಿ ಬರಲಿಕ್ಕಿದೆ ಯೇಸು ನಾಮದಲ್ಲಿ. ಆಮೇನ್, ಆಮೇನ್. ಇದು ಇಲ್ಲಿವರೆಗೆ ನಾವು ಮೊನ್ನೆ ಎಲ್ಲ ಕೇಳಿದ್ವಿ. ಆ ವೀಕ್, ಲಾಸ್ಟ್ ವೀಕ್, ಈ ವೀಕದಲ್ಲಿ ಹೊಸದೇನು ಕೇಳ್ತಾ ಇದ್ದೇವೆ. ಇಲ್ಲಿ ಪೇತ್ರನು ಹೇಳ್ತಾನೆ, ಏನಂತ ಹೇಳ್ತಾನೆ? ಈ ರಕ್ತಸ್ರಾವ ರೋಗಿ ಗುಣ ಆಗ್ತಾಳ. ಅವಾಗ ಯೇಸುವನ್ನು ಬಂದು ಅವಳ ಮನಸ್ಸೊಳಗೆ ಏನು ತಿಳ್ಕೊಳ್ತಾಳೆ? ಯೇಸುವಿನ ಸಮಾಚಾರ ಕೇಳಿ. ಅದಕ್ಕೆ ನಾನು ಹೇಳ್ತಾನೆ, ಎಲ್ಲರೂ ದಯಮಾಡಿ ಡೈಲಿ ಬೈಬಲ್ ಓದ್ರಿ. ಇಲ್ಲದ್ರೆ ಯೂಟ್ಯೂಬ್ನಲ್ಲಿ ವಾಕ್ಯ ಬರ್ತಾ ಇದೆ, ವಾಕ್ಯವನ್ನು ಕೇಳ್ತಾ ಇರ್ರಿ. ಇಲ್ಲದ್ರೆ ಟೆಸ್ಟಿಮನೀಸ್ ಕೇಳ್ರಿ. ಕೆಲವು ಜನರು ವಾಕ್ಯ ಹೇಳ್ತಾ ಇದ್ರೆ ವಾಕ್ಯದ ಬಗ್ಗೆ ಸ್ವಲ್ಪಷ್ಟು ಗೊತ್ತಿಲ್ಲದವ್ರ ಕಡೆ ಕೇಳಿದ್ರೆ ಬಹಳ ಕಷ್ಟ ಆಗ್ತದೆ. ಟೆಸ್ಟಿಮನೀಸ್ ಆದ್ರೆ ಕೇಳ್ರಿ. ಟೆಸ್ಟಿಮನೀಸಲ್ಲಿ ಏನು ಬರ್ತದೆ? ನಾನು ರೋಗಿಯಾಗಿದ್ದೆ, ನಾನು ಗುಣವಾಗಿದೆ. ನಾನು ಪಾಪಿಯಾಗಿದ್ದೆ, ನಾನು ಬಿಡುಗಡಾಗಿದೆ. ನಾನು ಕುಡುಕನಾಗಿದ್ದೆ, ನಾನು ಕುಡಿತನ ಬಿಟ್ಟಿದ್ದೀನಿ. ನಾನು ಮಾಂತ್ರಿಕನಾಗಿದ್ದೆ, ನಾನು ಎಲ್ಲ ಇವೆಲ್ಲ ಒಂದೊಂದಾಗಿ ಸಾಕ್ಷಿಗಳು ಕೇಳ್ತಾ ಇದ್ರೆ ನಿಮ್ಗೆ ಏನು ಬರ್ತದೆ? ಸಾಕ್ಷಿ ಕೇಳಿದ್ರೆ ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ 1-2 ಸಾಕ್ಷಿ ಹೆಸರು ತಗೋಬೇಕು ನಾವು. ಹಲ್ಲೆಲೂಯಾ. ಯಾಕಂದ್ರೆ ಅಂತದ್ದು ಆ ಶಬ್ದ ನಿಮ್ಮ ಮನೇಲಿ ಇಟ್ಟಿದ್ದೀರಿ, ನೀವು ಏನು ಮಾಡ್ಬೇಕು ನಾವು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ನಾನು ಮಾರ್ಕ್ ಸುವಾರ್ತೆ ಅಂತ ಹೇಳುವಾಗ ಅಲ್ಲಿ ಒಬ್ರು ಕೂತು, ಮಮ್ಮಿ ನಾ ಪೇರು ತಿಳಿದ್ರು ಪಾಸ್ಟ್ ಇದೆ. ಮಾರ್ಕ್ ಅಂತ ಒಬ್ಬನೇ ಹುಡುಗ ಇದ್ದ ನಮ್ಮಲ್ಲಿ, ಅವ್ರ ಪ್ರಮೋಷನ್ ಆಯ್ತು. ಈಗ ಭಾಳ APJ ಅಬ್ದುಲ್ ಕಲಾಂ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರು. ಹಲ್ಲೆಲೂಯಾ. ಅವರಿಗೆ ಮಾರ್ಕ್ ಸುವಾರ್ತೆ ಹೆಂಗೆ ಅಂತ ಹೇಳಿದ್ರೆ ಡೈಲಿ ಮಾಮ ನಾ ಪೇರು తీసుకుంటాడులే ಸ್ಟೇಜ್ ಬೀನ. ಅವನು ಒಂದು ಸಂತೋಷ, ಸಣ್ಣ ಹುಡುಗ ಅವನು. ಮಕ್ಕಳಿಗೆ ನೋಡ್ರಿ ಎಲ್ಲರೂ ಹೇಳ್ತಿರಲ್ವಯ್ಯ. ಈಗ ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ವಿ, ಪ್ರತಿದಿನ ಸಾಕ್ಷಿ ಕೇಳ್ತಾ ಅಲ್ಲೆಲೂಯಾ, ಪ್ರತಿದಿನ ದೇವರ ಸುವಾರ್ತೆಯನ್ನು ಕೇಳ್ತಾ ಇರುವಾಗ ಅವಳ ಹೃದಯದಲ್ಲಿ ನಾನು ಮುಟ್ಟಿದ್ರೆ ಯಾಕೆ ಗುಣ ಆಗಲ್ಲ? ಈ ಕರೆಂಟ್ ಗೊತ್ತಿದ್ದಲ್ಲ, ಕರೆಂಟ್ ನಮಗೆ ಹತ್ತಿದ್ರು ಶಾರ್ಟ್ ಆಗ್ತದೆ, ನಾವು ಅದನ್ನು ಮುಟ್ಟಿದ್ರು ಶಾರ್ಟ್ ಆಗ್ತದೆ. ಅಂದ್ರೆ ಇದಕ್ಕೆ ಪವರ್ ಅಂತ ಹೇಳ್ತಾರೆ. ಇದಕ್ಕೆ ಏನಂತಾರೆ? ಇದಕ್ಕೆ ಪವರ್. ಅದಕ್ಕೆ ವಿಶ್ವದಲ್ಲಿ ಹೆಚ್ಚಾಗಿ ಮೊದಲು ಪವರ್ ಅನ್ನೋದು
ಎಲೆಕ್ಟ್ರಿಸಿಟಿ ಪವರ್ಗೆ ಹೇಳ್ತಾರೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಪವರ್ ಹತ್ರ ಯಾರ್ದು ನಡೆಯುವುದಿಲ್ಲ. ಯಾಕಂದ್ರೆ ಅವನು ಸ್ಟಾರ್ಟ್ ಆದ್ರೆ ಯಾರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಸ್ಟಾಪ್ ಮಾಡ್ಲಿಕ್ಕೆ ಹೋಗಿದ್ದವರು ಕೂಡ ಅದರೊಟ್ಟಿಗೆ ಅವರು ಕುಡಿತಾ ಇರ್ತಾರೆ ಶಾರ್ಟ್ ಆಗಿ, ಯಾರು ಮಾಡ್ಲಿಕ್ಕೆ. ಅದಕ್ಕೆ ಇದಕ್ಕೆ ಪವರ್ ಅಂತ ಹೇಳ್ತಾರೆ. ಪವರ್ಗೆ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಇವಳು ಮನಸ್ಸೊಳಗೆ ತಿಳ್ಕೊಂಡು ಯೇಸು ಅವರು ಮುಟ್ಟಿದ್ಲು. ಅವಳು ಮನಸ್ಸೊಳಗೆ ಏನು ಅಂದ್ಕೊಳ್ತಾ ಇದ್ಲು? ಯೇಸು ಅವ್ರನ್ನು ಗುಣಪಡಿಸಿದ, ಗುಣವಾಗಲಾರ್ದ್ರ ಗುಣಪಡಿಸಿದ, ಕುಷ್ಠರೋಗಗಳು ಗುಣಪಡಿಸಿದ, ಮೆಡಿಕಲ್ಲಿ ವೈದ್ಯರೇ ಇಲ್ಲ, ಔಷಧವೇ ಇಲ್ಲ ಅಂತ ರೋಗಗಳು ಗುಣಪಡಿಸಿದ, ಹುಟ್ಟುಕುರುಡನ್ನು ಗುಣಪಡಿಸಿದೆಲ್ಲ ಇದೆಯಾ? ಡಾಕ್ಟರ್ಗಳು ಎಲ್ಲರೂ ಔಷಧ ತೆಗೆದು ಹಾಕೊಳ್ಳಿ, ಇವು ಹುಟ್ಟಿದಾಗಿದ್ದು ಕೂಡ ರೀ ಇವ್ರಿಗೆ ಔಷಧ ಇಲ್ಲ ಅಂತ ಹೇಳಿಬಿಡ್ತಾರೆ, ಹೌದಲ್ಲ? ಆದ್ರೆ ಹುಟ್ಟುಕುರುಡನು ಗುಣವಾದ, ಪಾರ್ಶ್ವವಾಯುರೋಗ ಗುಣವಾದ ಮತ್ತು ಹುಟ್ಟುಕುಂಟನು ಗುಣವಾದ. ಇವೆಲ್ಲ ಕೇಳಿ 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 ಇಷ್ಟೆಲ್ಲ ಕಾರ್ಯವನ್ನು ಮಾಡುವ ನಮ್ಮ ಪುಸ್ತಕದಲ್ಲಿ ಬರೆಯಲ್ಪಟ್ಟಿಲ್ಲ ಅಂತ ಹೇಳ್ತಾ ಇದ್ದೇನೆ. ಅಲೋ, ಆದರೆ ಆವಾಗ ಎಲ್ಲಾ ಜನರ ಬಾಯಲ್ಲಿ ಈ ಮಾತುಗಳು, ನಮ್ಮಲ್ಲಿ ಕೂಡ ಬರೆಯಲಾದ ಮಾತು. ಅಷ್ಟೆಲ್ಲ ಸುದ್ದಿ ಅವ್ರಿಗೆ ಯಾರು ಗೊತ್ತಿತ್ತು? ಅಲ್ಲಿರ್ತಕ್ಕಂಥ ಪಾಲಸ್ತೀನಿಯಾ ಅಲ್ಲಿ, ಮೈನರ್ ಏಷ್ಯಾನಲ್ಲಿ ಎಲ್ಲ ಕಡೆ ಸುದ್ದಿ ಹರಡುತ್ತಾ ಇತ್ತು. ಆಮೇಲೆ ಇನ್ನೊಂದು ಸುದ್ದಿ, ಇವಳು ಹೋಗಿ ಯಾವತ್ತು ಮುಟ್ಟಿ ಗುಣವಾದಳು. ಗುಣವಾಗಿರುವಾಗ ಅಲ್ಲಿ ಒಂದು ಘಟನೆ ನಡೆದಿದ್ದು ನೋಡ್ರಿ. ಏನಂತೇಳಿ, ಯೇಸು ಸ್ಟಾಪ್ ಆಗ್ತಾನೆ. ಮುಜೆ ಕೌನ್ ಛುಯೆ, ಯಾರು ನನ್ನನ್ನು ಮುಟ್ಟಿದ್ರು, ಯಾರು ಮುಟ್ಟಿದ್ರು ಅಂತ ಕೇಳ್ತಾನೆ. ಯಾರು ನನ್ನ ಮುಟ್ಟಿದ್ರು ಅಂತ ಕೇಳಿದ್ಕೊಳ್ಳಿ ಅಲ್ಲಿ ಆಶ್ಚರ್ಯಚಕಿತರಾಗ್ತಾರೆ. ನೋಡ್ರಿ ಏನಂತಾರೆ ನೋಡ್ರಿ ಅಲ್ಲೇ. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತ್ತು ಎಂದು ತನಗೆ ತಿಳಿದು ಬಂದ ಮೇಲೆ ಗುಂಪಿನಲ್ಲಿ ಹಿಂದಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಇಲ್ಲಿ ನೋಡ್ರಿ ಯಾರು ಹೇಳ್ತಾರೆ? ಆತನ ಶಿಷ್ಯರು ಆತನಿಗೆ. ಪೇತ್ರನು ಕೂಡ ಬಂದ ಆತೊಳಗೆ. ಪೇತ್ರನು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ಜನರೆಲ್ಲ ನಿಂಗೆ ನೂಕುತ್ತಾ ಇದ್ದಾರೆ, ಟಚ್ ಮಾಡ್ತಾ ಇದ್ದಾರೆ, ಕಂಡು ಬಂದಿದ್ದಾರೆ. ನನ್ನನ್ನು ಯಾರು ಮುಟ್ಟಿದರೆ ಎಂದು ಕೇಳುತ್ತೀಯಲ್ಲ, ನನ್ನನ್ನು ಯಾರು ಮುಟ್ಟಿದ್ರಿ ಎಂದು ಕೇಳುತ್ತೀಯಲ್ಲ ಎಂದು ಹೇಳಿದನು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು, ಈ ಕೆಲಸ ಮಾಡಿದ್ದವಳನ್ನು ನಾನು ಯಾಕಂದ್ರೆ ಹಿ ವಾಂಟ್ ಟು ರೆಕಾರ್ಡ್ ದಟ್ ಯೂನಿಕ್ ಫೇತ್. ಎಂತ ಫೇತ್ ಅದು? ಒಂದು ವಿಚಿತ್ರವಾದಂತ, ಯಾರು ಮಾಡಲಾರಂತ ಒಂದು ನಂಬಿಕೆ ಇದರಲ್ಲಿ ರೆಕಾರ್ಡ್ ಮಾಡಬೇಕಾಗಿತ್ತು ಆತನಿಗೆ. ಐ ವಾಂಟ್ ಟು ಸಿ ದಟ್ ವುಮನ್, ನನ್ನನ್ನು ಯಾರು ಮುಟ್ಟಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ಶಿಷ್ಯರೇನಂತಾರೆ? ನಿನ್ನನ್ನು ಎಲ್ಲರೂ ಮುಟ್ತಾ ಇದ್ದಾರೆ ಅಂತೇಳಿ. ನೋಡ್ರಿ, ಇಲ್ಲಿ ಎಲ್ಲರೂ ಮುಟ್ಟಿದ್ರೆ ಗುಣವಾದ್ರ ಎಲ್ಲರೂ ಮುಟ್ಟಿದವರು ಎಲ್ಲರೂ ಮುಟ್ತಾ ಇದ್ದಾರೆ. ನೋಡಿದ್ರ? ಪೇತ್ರನು ಹೇಳ್ತಾನೆ, ಶಿಷ್ಯರು ಹೇಳ್ತಾರೆ, ಏಸಯ್ಯ ಎಲ್ಲರೂ ಮುಟ್ತಾ ಇದ್ದಾರೆ, ಯಾರು ನೀನು ಯಾರಂತ ಕೇಳ್ತೀಯ ಅಂತೇಳಿ. ಇಲ್ಲ, ನನ್ನ ಒಳಗಿಂದ ಶಕ್ತಿ ಹೊತ್ತು, ವಾಟ್ ಹ್ಯಾಸ್ ಗಾನ್ ಔಟ್ ಆಫ್ ಮೀ? ಪವರ್. ಎಲ್ಲ ಹೇಳ್ತಾರೆ ಪವರ್. ಇದನ್ನು ನಾನು ಸ್ಟಡಿ ಮಾಡ್ತಿರುವಾಗ ಒಂದು ಪುಸ್ತಕಗಳೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇತ್ತಿದ್ರು. ಅದು ಪವರ್ ಅಂದ್ರೆ ಇದು ಮಾಮೂಲಿ ಪವರ್ ಅಲ್ಲ. ಅದು ಹೇಳ್ತಾರೆ, ಅದೇನು ಗೊತ್ತಿದೆ? ಯುವರ್ ಫೇತ್ ಫೋರ್ಸ್ಡ್ ಮೀ ಟು ಹೀಲ್ ಯು ಅಂತೆ. ಮೈ ಪವರ್, ಹೀಲಿಂಗ್ ಪವರ್ ಇಸ್ ಹಿಯರ್. ನನ್ನ ಹೀಲಿಂಗ್ ಪವರ್ ನನ್ನ ಒಳಗಿದೆ. ಆದ್ರೆ ನನ್ನ ಒಳಗಿರುವ ಹೀಲಿಂಗ್ ಪವರ್, ಸ್ವಸ್ಥತೆ ಶಕ್ತಿ, ನಿನ್ನ ನಂಬಿಕೆ ಮಜಬೂರ್ ಮಾಡಿದೆ ನನ್ನನ್ನು ನಿನಗೆ ಹೀಲಿಂಗ್ ಮಾಡ್ಲಿಕ್ಕೆ ಅಂತ ಹೇಳ್ತಾನೆ. ಪ್ರೈಸ್ ದ ಲಾರ್ಡ್ जीसस. यानी परमेश्वर का चंगाई तुम्हारे में जितना विश्वास है, जो राई के दाने के समान, वो विश्वास परमेश्वर के चंगाई मजबूर से आपको चंगा करना पड़ेगा. ಇದು ಅಥವಾ ಇಷ್ಟಲ್ಲಿ ನೋಡಿದ ಅಲ್ಲಿ ನೋಡ್ಕೊಳ್ಳಿ ಆಯ್ತು. ಅವಾಗ ಹೇಳ್ತಾನೆ, ಓ ಡಾಟರ್, ಮೈ ಡಾಟರ್, ಯುವರ್ ಫೇತ್ ಫೋರ್ಸ್ಡ್ ಮೀ ಟು ಹೀಲ್ ಯು ಅಂತೇಳಿ. ಅಂದ್ರೆ ನನ್ನ ಒಳಗಿಂದ ಶಕ್ತಿ ಹೋಗಿದೆ ಅಂದ್ರೆ ನಿನ್ನ ನಂಬಿಕೆ ನನ್ನನ್ನು ಬಲವಂತವಾಗಿ ಅನಿವಾರ್ಯವಾಗಿ ಸ್ವಸ್ಥತೆ ಮಾಡಿಕೊಡದೆ. ಅಂದ್ರೆ ಅರ್ಥ ಏನ್ರಿ? ದೇವರೆಷ್ಟು ಉದ್ಧಾರ ಮನಸ್ಸುಳ್ಳನಾಗಿದೆ ನೋಡ್ರಿ. ಯಾರು ಬೇಕಾದ್ರೂ ನಂಬಿಕೆಯಿಂದ ಟಚ್ ಮಾಡ್ತಾರೆ ಅವರೆಲ್ಲರಿಗೆ ತನ್ನ ಸ್ವಸ್ಥತೆ ಉಚಿತವಾಗಿ ಕೊಡ್ತಾನೆ. ಹೌದಾ? ಆದ್ರೆ ಇಲ್ಲಿ ಒಬ್ಬರು ಎಲ್ಲರೂ ಮುಟ್ತಾ ಇದ್ರೆ, ಆದ್ರೆ ಗುಣವಾಗಿದ್ದವ್ರು ಯಾರು? ಒಬ್ಬಳೇ. ಇದನ್ನು ಅಲ್ಲಿ ಯೇಸು ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ರಂದ್ರೆ, ಅವಳು ಬಂದು ಹೇಳಿದ್ಲು, ನೋಡಿ ಅವಳದೆಲ್ಲ ರಿಪೋರ್ಟ್ ನೋಡ್ರಿ ಎಷ್ಟು ದೊಡ್ಡದೈತಿ. ಎಷ್ಟು ತಾಸು ಹೇಳಿರ್ಬೋದು ಅವಳು. 12 साल का रिपोर्ट कितना साल का रहेगा, कितना फाइल रहेगा उसके पास में. ನಾವು 1 ವರ್ಷ ಅಲ್ಲ 6 ತಿಂಗಳದೇ ಇಷ್ಟು ದೊಡ್ಡ ಫೈಲ್ ಆಗಿರ್ತದೆ ನಮ್ಗೆ. ಯಾವ ಡಾಕ್ಟರ್ ಯಾಕಾರಿ ನೆನಪಿಲ್ರಿ, ಅಲ್ಲಿ ಹುಬ್ಬಳ್ಳಿ ಒಳಗೊಂದು ಡಾಕ್ಟ್ರು, ಅಲ್ಲಿ ಧಾರವಾಡ ಒಳಗೊಂದು ಡಾಕ್ಟ್ರು, ಎಷ್ಟು ಡಾಕ್ಟರ್ ಕಡೆ ಹೋಗಿದ್ರೆ ನನಗೆ ನೆನಪಿಲ್ಲ ಅಂತ ಹೇಳ್ತಾರೆ ಕೆಲವು ಜನ. ಡಾಕ್ಟರ್ ಕಡೆ ಹೋಗಿ ಸಾಕಾಗಿ. ಆದ್ರೆ ಇಲ್ಲಿ ಇವಳು ಹೇಳ್ತಾ ಇದ್ದಾಳೆ, ಅವಳು ಎಷ್ಟು ವೈದ್ಯರ ಕಡೆ ಹೋದ್ಲಲ್ಲ, ಎಷ್ಟು ವೈದ್ಯರ ಕಡೆ ಹೋಗ್ತಾ ಇದ್ರೆ ಅಷ್ಟು ಅವಳ ಹೆಲ್ತ್ ಏನಾಗ್ತಾ ಇದೆ?
ಹದಗೆಡ್ತಾ ಇದೆ, ಇನ್ನೂ ಕೆಡ್ತಾನೆ ಹೊರತು ಗುಣವಾಗ್ತಾ ಇಲ್ಲ ಎಂಬುದಾಗಿ ಯಾರು ಹೇಳಿದ್ರು ಈ ಮಾತು? ಈ ರಕ್ತಸ್ರಾವ ರೋಗಿ ಯೇಸು ಕ್ರಿಸ್ತರ ಮುಂದೆ ಕೂತ್ಕೊಂಡು ಗಡಗಡ ನಡುಗುತ್ತಾ ಆ ಸತ್ಯವನ್ನು ಹೇಳುತ್ತಾಳೆ. ಆಗ ಯೇಸು ಕ್ರಿಸ್ತ ಹೇಳ್ತಾರೆ ಎಷ್ಟು ಚೆನ್ನಾಗಿ. ಈಗ ನೋಡ್ರಿ, ಯೇಸು ಕ್ರಿಸ್ತ ಹೇಳುವುದಿತ್ತಲ್ಲ, ಯೇಸು ಸಿಸ್ಟರ್ ಮೈ ತುಮಾರ್ಲಿ 40 ದಿನ ಉಪವಾಸ ಕರೆಯ ಯೇಸು ಹೇಳ್ಬೋದಿತ್ತಲ್ಲ, ನಿಮಗಾಗಿ ನಾನು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದೆ, ಅದಕ್ಕೆ ನಿನಗೆ ಸ್ವಸ್ಥತೆ ಆಗಿದೆ. 40 ದಿವಸ ನಾನು ಬೆಟ್ಟದ ಮೇಲೆ ಹೋಗಿ ಯಾವ ನೀರು ಕುಡಿಯದೆ ಊಟ ಮಾಡದೆ ಬೆಟ್ಟದ ಮೇಲಿದ್ದೆ ನಾನು, ಅದಕ್ಕೆ ಇವತ್ತು ನೀನು ಸ್ವಸ್ಥತೆ ಆಗಿದೆ. ಅಂದರೆ ಆ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡೋದಕ್ಕಾಗಿ ನೀನು ಸ್ವಸ್ಥತೆ ಆಗಿದಿ ಅಂತ ಹೇಳ್ಬೋದಿತ್ತಲ್ಲ ಯೇಸು, ಹೇಳ್ಬೋದಿತ್ತಲ್ಲ. ಹೇಳಿಲ್ಲ. ಆಲ್ರೆಡಿ ಸ್ವಸ್ಥತೆ ಶಕ್ತಿ ಯಾರಲ್ಲಿದೆ? ಆತನಲ್ಲಿದೆ. ಆತನ ಹೇಳಿದೆ, ಸಿಂಪಲ್, ಯುವರ್ ಸಿಂಪಲ್ ಫೇತ್, ಮೈ ಡಾಟರ್, ಬೈ ಯುವರ್ ಫೇತ್ ಯು ಫೋರ್ಸ್ಡ್ ಮೀ ಮೈ ಪವರ್ ಟು ಹೀಲ್ ಯು. ಆವಾಗ ಎಲ್ಲ ಜನ ಕೇಳ್ತಾ ಇದ್ರಿಂದ, ಏನಪ್ಪ ಇವಳಿಗೆ ಸಾಸಿವೆ ಕಾಳಷ್ಟು ವಿಶ್ವಾಸ, ದೇವರನ್ನೇ ಮಜ್ಬೂರ್ ಮಾಡಿದೆ ಸ್ವಸ್ಥತೆ ಮಾಡಲಿಕ್ಕೆ ಎಂಬುದಾಗಿ. ಅದಕ್ಕೆ ಇದನ್ನು ಇದರಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಈ ಸುದ್ದಿ ಏನಾಯ್ತ್ರಿ? ಈ ಸುದ್ದಿ ಎಲ್ಲರಿಗೂ ಗೊತ್ತಾ? ಇಷ್ಟು ಕಾಲಗಳು ಏಸು ಕೈ ಇಟ್ಟರೆ ಗುಣವಾಯಿತು, ಏಸು ಪ್ರಾರ್ಥನೆ ಮಾಡಿದ್ರೆ ಗುಣವಾಯಿತು, ಏಸು ಒಂದು ಮಾತು ಹೇಳಿದ್ರೆ ಗುಣವಾಯಿತು ಎಂಬುದಾಗಿ ನಾವು ಕೇಳಿದ್ವಿ, ಹೌದಾ? ಈಗ ಏನು ಕೇಳಿದಾರೆ ಜನ? ಯೇಸುವಿನ ಉಡುಪಿನ ಗೊಂಡೆಯನ್ನು ಗುಣವಾಗುತ್ತೇನೆ ಅಂತ ಅಂದುಕೊಳ್ಳ. ಅವಳು ಏನು ಅಂದ್ಕೊಳ್ಳಂತೆ? ಇಫ್ ಐ ಟಚ್ ಹಿಮ್ ಆಫ್ ದ ಗಾರ್ಮೆಂಟ್ ಆಫ್ ಜೀಸಸ್ ಐ ಶಾಲ್ ಬಿ ಮೇಡ್ ವೆಲ್. ಐ ಶಾಲ್ ಬಿ ಮೇಡ್ ವೆಲ್ ಅಂದ್ರೆ ಐ ವಿಲ್ ಬಿ ಮೇಡ್ ವೆಲ್ ಅಂದ್ರೆ, ಐ ಶಾಲ್ ಬಿ ಮೇಡ್ ವೆಲ್ ಅಂದ್ರೆ ನಿಶ್ಚಯವಾಗಿ, ಏನಾಗಿ? ಖಂಡಿತವಾಗಿ ನಾನು ಗುಣವಾಗುವೆನು ಅಥವಾ ಗುಣವಾಗುತ್ತೇನೆ ಎಂಬುದಾಗಿ. ಈಗ ಇಲ್ಲಿಂದ ನೀವು ಲಕ್ಷ್ಯ ಇಡಬೇಕು. 10 ದಶಲಕ್ಷ ಅಂದ್ರೆ 1 ದಶಲಕ್ಷ ಜನರು ಹೇಗೆ ಸ್ವಸ್ಥತೆ ಹೊಂದಿದ್ದಾರೆ ಎಂಬುದಾಗಿ. ಇದು ಮತ್ತಾಯ ಸುವಾರ್ತೆ ಪ್ರಕಾರವಾಗಿ 9ನೇ ಅಧ್ಯಾಯದಲ್ಲಿ ನಡೆದಿದೆ. ಯಾವುದು? ಮತ್ತಾಯ ಸುವಾರ್ತೆ ಪ್ರಕಾರವಾಗಿ. ನೆಕ್ಸ್ಟ್ ಅದೇ ಮತ್ತಾಯ ಸುವಾರ್ತೆಯಲ್ಲಿ 14ನೇ ಅಧ್ಯಾಯಕ್ಕೆ ಬರೋಣ. ಎಲ್ಲರೂ ದೇವ್ರ ಮಕ್ಕಳೇ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ತೀರಿ, ಆಮೇಲೆ ಯೋಹಾನನ ಕೇಳಿಸಿ. ಹ್ಯಾಂಗ್ ಆನ್ ಸ್ವಲ್ಪ ಕ್ಷಮಿಸಿ. 14ನೇ ಅಧ್ಯಾಯದಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ತೀರಿ. ಇಲ್ಲಿ ಏನಾಗಿದೆ ಅಂದ್ರೆ, ಹಲೋ, ಯೇಸು ಕ್ರಿಸ್ತನನ್ನು ಎಲ್ಲರೂ ನೂಕ್ತಾ ಇದ್ರು. ಅವಾಗ ಗುಣ ಆದ್ರ? ಅವಾಗ ಗುಣ ಎಲ್ಲರೂ ಗುಣ ಆಗಿಲ್ಲ, ಅವಳೊಬ್ಬಳೇ ಗುಣ ಆದ್ಲು, ಹೌದಲ್ಲ? ಈ ಸುದ್ದಿ ಮತ್ತು ವಿಶ್ವದಲ್ಲೆಲ್ಲ ಹರಡಿತು. ಸಮಾಚಾರ ಸಭೆ ಬಡಗೆ ಆಗಿ ಎಲ್ಲರೂ ಕೇಳ, ಅರೆ यीशु मसीह छूने से नहीं रहे, यीशु मसीह को हम भी छूने से चंगा हो रहे. पूरा सुद्दी हरडित्तिದ್ದು. गुड न्यूज. ಎಲ್ಲರೂ ಹೇಳ್ತಾರೆ गुड न्यूज. आज का सुसमाचार के अमल में जो कोई भी विश्वास रख के आज उसके नाम से बुलाते हो, पुकारते हो, प्रार्थना करते हो, जिधर हो तुम उधर ही तुम्हारे को चंगाई मिल जाएगा. जोर रहे. प्रेज लॉर्ड जीसस. अभी पढ़ो इस बात को. मत्ती रचित सुसमाचार अध्याय 14:33 ಓದಿ. ಅವರು ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು ಕಂಟಿನ್ಯೂ ಮಾಡಿ. ಆಯ್ತು, ದೋಣಿಯಲ್ಲಿದ್ದರು ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ಅವರು ಸಮುದ್ರವನ್ನು ದಾಟಿ ನೆಜರೇತ್ ದೇಶದ ದಡಕ್ಕೆ ಮುಟ್ಟಿದರು. ಆ ಸ್ಥಳದವರು ಆತನ ಗುರುತನ್ನು ಹಿಡಿದು ಆ ಸುತ್ತಲಿನ ಸೀಮೆಗಳೆಲ್ಲ ಹೇಳಿ ಕಳುಹಿಸಿ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ಆತನ ಬಳಿಗೆ ಕರೆತರಿಸಿ ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಳಿಸಬೇಕೆಂದು ಬೇಡಿಕೊಂಡರು. ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಹಲ್ಲೆಲೂಯಾ. ಫಸ್ಟ್ ಟೈಮ್ ಒಬ್ಬರೇ ಮುಟ್ಟಿದ್ರು, ಎಲ್ಲರೂ ಸ್ವಸ್ಥರಾದ. ಈಗ ಗೇನಸರೇತ್ ಎಂಬ ಸೀಮೆ ಇಸ್ ಎ ಕಂಟ್ರಿ. ಗೇನಸರೇತ್ ಎಂಬ ಒಂದು ಕಂಟ್ರಿ ಇತ್ತು, ರಾಜ್ಯ ಇತ್ತು, ಒಂದು ದೇಶ ಇತ್ತು. ಆ ದೇಶದಲ್ಲಿ ಯೇಸು ಕ್ರಿಸ್ತನು ಸಮುದ್ರದ ಮೂಲಕವಾಗಿ ನಾವಿಲ್ಲಿ ಬಂದು ಇಳಿದುಕೊಂಡರು. ಇಳಿದುಕೊಂಡ ಮೇಲೆ ಬಂದಿರುವ ಆತನು ಯಾರಂತ ಕಂಡು ಹಿಡಿದರು? ಜಗತ್ತು ಒಡೆಯ ಮಸಿಹ, ಸ್ವಸ್ಥತೆ ಮಾಡುವ ಕರ್ತನು. ಎಲ್ಲರೂ ಹೇಳ್ತಿರಲ್ಲ, ಸ್ವಸ್ಥತೆ ಮಾಡುವ ಕರ್ತನು ಬಂದಿದ್ದಾನೆ ಮೇಲೆ ಗುರುತಿಸಿದರು. ಗುರುತಿಸಿದ ಮೇಲೆ ಆ ಜನರೆಲ್ಲರೂ, ಅಲ್ಲಿನ ಜನರೆಲ್ಲ ಏನು ಮಾಡಿದ್ರು? ಈಗ ನಮಗೇನಿದಿರಿ? ಮೊಬೈಲಲ್ಲಿ ಇತ್ತು.
ಈಗ ನಮಗೇನಿದೆ, ಮೊಬೈಲ್ ಇದೆ. ಇಮಿಡಿಯೇಟ್ಲಿ ಆವಾಗ ಮೊಬೈಲ್ ಇಲ್ಲ, ಏನಿಲ್ಲ, ಖಾಲಿ. ಜನ ಹೆಂಗಿದ್ರು ಗೊತ್ತಿದೆ, ಮೊಬೈಲ್ ಬೇಕಾವ. ಈಗ ಮೊಬೈಲ್ ಆವಾಗ ಮನುಷ್ಯನೇ ಓಡ್ತಾ ಹೋಗ್ತಿದ್ದ ಗೊತ್ತಿದೆ. ಕ್ಯಾಬಿಯಸ ಸಮಾಚಾರತ್ತು ಮಕ್ಕಳು ಹುಡುಗರೇ ಓಡಿ ಹೋಗ್ತಿದ್ರು ಗೊತ್ತಿದೆ. ಎಲ್ಲ ಮನೆಗೆ ಆಂಟಿ ಏನಾಯ್ತು, ಅಂಕಲ್ ತೊಗೊಂಡು ಬರ್ರಿ, ಯಾರು ಬಂದಿದ್ದಾರೆ, ಜೀಸಸ್ ಬಂದಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಅಲ್ಲಿ ಬಂದಿದ್ದಾರೆ, ಬನ್ನಿ. ಎಲ್ಲ ಮನಿ ಓಡಿ ಹೋಗ್ತಿದ್ರಂತೆ. ಓಡಿ ಹೋಗಿ ಆಂಟಿ ಅಂಕಲ್ ಆಂಟಿಗೂ ಲೇಕೋ, ಆಂಟಿಗೂ ಚಂಗಾನೇನ, ಹಾಗೆ ಎಲ್ಲ ಜನ ಓಡಿ ಗೇನಸರೆತ್ ಸೀಮೆಯಲ್ಲಿರುವ ಎಲ್ಲ ರೋಗಿಗಳನ್ನು, ಅಲ್ಲೋ ವಿಶ್ವಾಸಿಗಳನ್ನಲ್ಲ, ರೋಗಿಗಳನ್ನೆಲ್ಲ ಹೊತ್ಕೊಂಡು ಬಂದರಂತೆ. ಎಲ್ಲರೂ ಹೇಳ್ತೀರ ಅಲ್ಲೆಲೂಯಾ. ಕಿತ್ತನ ಮಹಾನ್ है तुम्हारा परमेश्वर. ಪ್ರೈಸ್ ಲಾರ್ಡ್. ಎಲ್ಲರೂ ಗೇನಸರೆತ್ ಎಂಬ ಸೀಮೆದಿಂದ ಎಲ್ಲ ಜನರು ರೋಗಿಗಳನ್ನು ಹೊತ್ತುಕೊಂಡು ಬಂದರು. ನೋಡ್ರಿ, ಬ್ರಾಟ್ ಟು ಹಿಮ್ ಆಲ್ ಹೂ ವರ್ ಸಿಕ್. ಅದರಲ್ಲಿ ಯಾರು? ಎಲ್ಲಾ ತರದ ರೋಗಿಗಳು. ಹೌದಾ? ಎಲ್ಲರೂ ರೋಗಿಗಳು. ಈ ಎಲ್ಲ ತರದ ರೋಗಿಗಳು ಯಾರು ರೋಗಿಗಳು? ಇವರೆಲ್ಲ ಹೇಳ್ರಿ, ಯಾರುಗಳು? ಎಲ್ಲರ ಕಡೆ ಇಷ್ಟಿಷ್ಟು ರಿಪೋರ್ಟ್ ಇದೆ ಅವ್ರ ಕಡೆ. ಯಾಕಂದ್ರೆ ಏನಾಗಿಲ್ಲ, ಗುಣವಾಗಿಲ್ಲ. ಯಾರಿಂದ ಗುಣವಾಗಿಲ್ಲ? ವೈದ್ಯರಿಂದ ಗುಣವಾಗಲಾರದಂಥ ರೋಗಿಗಳು. ಕ್ಷಮಿಸ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಇವರು ಹೋಗಿ ಎಲ್ಲ ಹೇಳಿದರೆ ಹೋಗಲು ಆರಾಮಾಗಿಲ್ಲ. ಎಲ್ಲರಿಗೂ ಒಂದು ಕನ್ಫರ್ಮ್ ಆಗಿಬಿಟ್ಟಿದೆ, ಯೇಸು ಹತ್ರ ಗುಣವಾಗಲಾರದ ರೋಗ ಯಾವುದೂ ಇಲ್ಲ. ಹಲ್ಲೆಲೂಯಾ. ವೈದ್ಯರಿಂದ ಆಗಲಾರದು, ಯೇಸುವಿಂದ ಎಲ್ಲ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ನೋಡ್ರಿ, ಆ ವಚನನು ಇಲ್ಲೇ ನೆರವೇರಿಸಿದ್ದಾನೆ ತನ್ನ ಜೀವನದಲ್ಲಿ. ದೇವರಿಗೆ ಎಲ್ಲ ಸಾಧ್ಯವಾಗಿರುವ ಯೇಸುಗೆ ಎಲ್ಲ ಏನಾಯ್ತು? ಎಲ್ಲ ಸಾಧ್ಯವಾಯಿತು. ದೇವರ ಮಕ್ಕಳು, ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಒಂದೊಂದು ಮಾತುಗಳು ಬಹಳ ಜಾಗ್ರತೆಯಿಂದ ಕೇಳಿಸ್ಕೊತೀರಿ. ಈಗ ಇಲ್ಲಿ ನೋಡ್ರಿ ಹೇಗಿದೆ ನೋಡ್ರಿ, ಇಲ್ಲೇ ಸಿಚುವೇಶನ್ ನೋಡ್ರಿ. ಇವರು ಗೇನಸರೆತ್ ಸೀಮೆಯಿಂದ ಎಲ್ಲ ರೋಗಿಗಳನ್ನು ಹೊತ್ಕೊಂಡು ಬಂದಿದ್ದಾರೆ. ಗಲ್ಲಿಯಿಂದ ಹೊತ್ಕೊಂಡು ಬಂದಿದ್ದಾರೆ. ಒಂದು ಎಲ್ಲಿ ಮಲಗಿಸಿದ್ದಾರೆ? ಆತನು ನಡೆಯುವಂತ ಮಾರ್ಗದಲ್ಲಿ ಲೈನ್ಸಿ ಮಲಗಿಸಿದ್ದಾರೆ, ಕುಂಡ್ರಿಸಿದ್ದಾರೆ. ಕೆಲವು ಜನ ಕೂತು ವೇಟ್ ಮಾಡ್ತಾ ಇದ್ದಾರೆ. ಯಾರಿಗೆ? ಯೇಸುವಿನ ಉಡುಪಿನ ಕೊಟ್ಟೆ. ಕೆಲವು ಜನ ಮಲಗಿ ವೇಟ್ ಮಾಡ್ತಾ ಇದ್ದಾರೆ. ಹೇಗೆ? ಇಲ್ಲಿಂದ ಆತನ ಉಡುಪು ಹೋಗಿದ್ರೆ ಟಚ್ ಮಾಡಬೇಕೆಂಬುದಾಗಿ. ಎಲ್ಲರೂ ವೇಟಿಂಗ್, ಎಲ್ಲರೂ ಮಲಗಿಸಿದ್ದಾರೆ, ಎಲ್ಲ ಲೈನ್ಸಿ ಮಲಗಿಸಿದ್ದಾರೆ. ಯಾಕಂದ್ರೆ ಯೇಸು ಹೋಗುವಾಗ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದೆ ಗುಣ ಆಗ್ತಾರೆ ಅಂತ ಹೇಳಿ ಪೂರಾ. ಈಗ ಹೇಳಿ, ಅಲ್ಲಿ ಲೆಕ್ಕ ಇದೆ ಬ್ರದರ್, ಎಷ್ಟು ಜನ ಅಂತೇಳಿ? ಅದಕ್ಕೆ ಹೇಳಲಾಗಿದೆ, ಈ ಪುಸ್ತಕದಲ್ಲಿ ಬರೀಲಿಕ್ಕಾಗುವುದಿಲ್ಲ ಯೇಸು ಮಾಡುವ ಮಹತ್ವಕಾರಿ ಕ್ರಿಯೆಗಳು ಎಷ್ಟಿದೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಗೇನಸರೆತ್ ಎಂಬ ಸೀಮೆಯಿಂದ, ಯಾವ ಸೀಮೆಯಿಂದ? ಗೇನಸರೆತ್ ಎಂಬ ಸೀಮೆಯಲ್ಲಿ ಎಲ್ಲ ಜನರು ಮಲಗಿಸಿದ್ದಾರೆ. ದಯಮಾಡಿ ಕೇಳಿಸ್ಕೊತೀರಿ ಒಂದೊಂದು ಪಾಯಿಂಟ್ಸ್ ಇಲ್ಲಿ. ಆವಾಗ ಅವಳು ಮನಸ್ಸಲ್ಲಿ ಅಂದುಕೊಳ್ತಾರೆ, ಯಾರು? ರಕ್ತಸ್ರಾವನ ರೋಗಿ. ನಾನು ಆತನ ಮುಟ್ಟಿದ್ರೆ ಹೇಳ್ರಿ, ನಾನು ಆತನ ಮುಟ್ಟಿದ್ರೆ ಹೇಳ್ರಿ, ಯೇಸು ಹೇಳ್ರಿ, ಯೇಸುವನ್ನು ಮುಟ್ಟಿದ್ರೆ ನಾನು ಗುಣವಾಗ್ತೇನೆ. ಜೋರಾಗಿ ಹೇಳ್ರಿ, ಯೇಸುವನ್ನು ಮುಟ್ಟಿದ್ರೆ ನಾನು ಗುಣವಾಗ್ತೇನೆ. ಹೇಳ್ರಿ ಬಾಯಿಂದ, ಯೇಸುವನ್ನು ಮುಟ್ಟಿದ್ರೆ. ಅವಳು ಅಂದುಕೊಂಡಳು, ದ ವರ್ಡ್ ಶಿ ಥಾಟ್ ಅಂಡ್ ಶಿ ಸೆಡ್ ಇನ್ ಹರ್ ಸೆಲ್ಫ್, ನಾನು ಯೇಸುವನ್ನು ಮುಟ್ಟಿದ್ರೆ ಹೇಳ್ರಿ, ನಾನು ಯೇಸುವನ್ನು ಮುಟ್ಟಿದ್ರೆ ಯೇಸುವಿನ ಗಾಯಗಳಿಂದ ನಾನು ಗುಣವಾಗಿದೆ. ಯೇಸುವಿನ ಗಾಯಗಳಿಂದ ನಾನು ಗುಣವಾದ. ಯೇಸುವಿನ ಗಾಯಗಳಿಂದ ನಾನು ಗುಣವಾದೆ. ಈಗ ಇಲ್ಲಿ ಗೇನಸರೆತ್ ಸೀಮೆಯಲ್ಲಿರುವ ಎಲ್ಲ ಪೇಷಂಟ್ಗಳು ಎಂಥ ಪೇಷಂಟ್ಗಳು ಅಂದ್ರೆ ಗುಣವಾಗಲಾರದಂಥ ರೋಗಿಗಳು. ಇವರೆಲ್ಲ ಯಾರ ತರ ತಗೊಂಡು ಬಂದರು? ಯಾರ ತರ ತಗೊಂಡು ಬಂದರು? ಯೇಸು ಕ್ರಿಸ್ತನ ಹತ್ರ ಎಲ್ಲರೂ ಮಲಗಿಸಿದ್ದಾರೆ. ಇವರೆಲ್ಲರೂ ನೋಡ್ರಿ, ಇವರೆಲ್ಲರೂ ಏನು ಬೇಡಿಕೊಂಡಿದ್ದಾರೆ ಯೇಸು ಕ್ರಿಸ್ತನ ಹತ್ರ? ನೋಡ್ರಿ, ಏನು ಬೇಕಾಗಿದೆ. ಮತ್ತೊಂದು ಸಲ ಓದ್ರಿ, 14ನೇ ಅಧ್ಯಾಯ 35ನೇ ವಚನದಿಂದ ಓದ್ರಿ. ಮತ್ತೈ ಸುವಾರ್ತೆ 14:35. ಆ ಗೇನಸರೆತ್ ಎಂಬ ದೇಶದವರು ಯೇಸುವನ್ನು ಗುರುತಿಸಿ, ಅಲೋ, ಗೇನಸರೆತ್ ಅಷ್ಟೇ ಅಲ್ಲ ಬ್ರದರ್, ಸುತ್ತಲಿರುವ ಎಲ್ಲ ಸೀಮೆಗಳು, ಅರ್ಥ ಆಯ್ತಾ? ರಾಯಲಸೀಮಾ, ತೆಲಂಗಾಣ ಸೀಮಾ, ಹೌದಾ, ಮತ್ತು ಅಕ್ಕಪಕ್ಕದಲ್ಲಿರುವ ಎಲ್ಲ ಸೀಮೆಗಳು, ಎಲ್ಲ ಡಿಸ್ಟಿಕ್ಗಳು, ಎಲ್ಲದಕ್ಕೆ ಸುದ್ದಿ ಹೋಗಿದೆ. ಎಲ್ಲರ ಪಾಪ ಚಕಡಿ ಗಾಡಿ ಮೇಲೆ ತಗೊಂಡು ಬಂದಿದ್ದಾರೆ, ಎತ್ತಿನ ಗಾಡಿ ಮೇಲೆ ತಗೊಂಡು ಬಂದಿದ್ದಾರೆ, ಎಲ್ಲ ಸೀಮೆಗಳಿಂದ ಬಂದಿದ್ದಾರಲ್ಲೇ. ಕೆತ್ತನೆ ಲಾಕ್ ಲೋಕ ಆಯಿರಂಗೆ ಜೀವಿಸ್ತಾ ಮೇಮೆ ಎಷ್ಟು ಲಕ್ಷ ಜನ ಬಂದಿರ್ಬೋದು. ಈಗ ಅವರೆಲ್ಲ ಯಾರ್ಯಾರು ಸ್ವಸ್ಥದಾಗಿದೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗುತ್ತಾ? ಅದು ಹೇಳ್ತಾ ಇದ್ದಾರೆ, ಈ ಪುಸ್ತಕದಲ್ಲಿ ಆತನ ಮಾಡುವ ಮಹತ್ವ ಕಾರ್ಯಗಳು ಒಂದು ಎಲ್ಲ ಬರೆಯಲ್ಪಟ್ಟಿಲ್ಲ, ನಮಗೆ ನಂಬಿಕೆ ಬರಬೇಕೆಂಬುದಾಗಿ ಇದು ಬರೆಯಲ್ಪಟ್ಟಿದೆ.
ಪೂರಾ ಸೀಮಾ ಸೆ ಅಭಿ ಯಾ बोले तो ಈಗ ನೋಡ್ರಿ DJS ದಿನಕರ್ ಹುಬ್ಳಿಗೆ ಬರ್ತಾ ಇದ್ರು, ಗೊತ್ತಿದ್ದಲ್ಲ ನಿಮಗೆಲ್ಲ, ಹುಬ್ಳಿಯವ್ರಲ್ಲ ನೀವೆಲ್ಲ. ಎಷ್ಟು ದೇಶದವ್ರು ಬಂದಿದ್ರು ಅಲ್ಲಿಂದ? ಇಂಡಿಯಾ ಅವರಷ್ಟೇ ಬಂದು, ಇಂಡಿಯಾನಲ್ಲಿ ಇದ್ದವ್ರು ಮಾತ್ರ ಅಲ್ಲ, ಫಾರಿನ್ ಕಂಟ್ರಿಯಲ್ಲಿ ಕೂಡ ಅಲ್ಲಿ ಬಂದಿದ್ರು. ಅಲ್ಲೇ ಯಾರು DJS ದಿನಕರ್ ಅವ್ರ ಸೇವೆ ನೋಡಲಿಕ್ಕೆ. ಮತ್ತು ಬೇರೆ ಬೇರೆ ರಾಜ್ಯ, ಕರ್ನಾಟಕದಿಂದ ಅಕ್ಕಪಕ್ಕದಲ್ಲಿರ್ತಕ್ಕ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕೇರಳ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಎಲ್ಲ ಸ್ಥಳಗಳಿಂದ ಜನ ಅಲ್ಲಿ ಜಮಾ ಆಗಿದ್ರು. ಯಾಕಂದ್ರೆ ಸ್ವಸ್ಥತೆ ಯೇಸುವಿನ ನಾಮದಲ್ಲಿ ಅಲ್ಲಿ ನಡೀತಾ ಇದೆ ಎಂದು ಗೊತ್ತಾಗಿದ್ದು ಕೂಡಲೇ. ಹಾಗಾದ್ರೆ ಯೇಸು ಕ್ರಿಸ್ತರು ಬಂದಾನಂದ್ರೆ ಎಷ್ಟು ದೇಶಗಳಿಂದ ಜಮಾ ಆಗಿರ್ಬೋದು? ಮರೆಯುವ ಬಿ ಜಿಂದ ಹೋದರೆ ಹಾಗೇನೆ ಸೋಚನೆ ಸಿಮಿಸೋದೆ. ವಾವ್, ಯಾವಾಗ ಅಲ್ಲಿ ಎಲ್ಲ ಸೀಮೆಗಳನ್ನ ಓದುವ ನಾನು ಯೇಸು ಕ್ರಿಸ್ತು ಅಲ್ಲಿ ಬಂದನು, సీమలందరూ వచ్చినట్ట ముట్టినట అయిపోయిందట. అంతమంది ముట్టిన కూడా మాకు బతికలేదు. ఎన్నిసార్లు బైబిల్ చదివినా అవునా లేదా? ನಾವೇನು ತಿಳ್ಕೊಂಡಿದ್ವಿ, ಎಷ್ಟೋ ಸಾರಿ ಬೈಬಲ್ ಓದಿದ್ವಿ, ಯೇಸುವನ್ನು ಮುಟ್ಟಿ ಗುಣವಾದವ್ರು ಎಷ್ಟು ಜನ? ಒಬ್ಬಳೇ ಅಂತ ಹೇಳಿದ್ವಿ, ಹೌದಾ? ಆದ್ರೆ ಇಲ್ಲಿ ಎಷ್ಟು ತೋರಿಸ್ತಾ ಇದೆ? ಲೆಕ್ಕವಿಲ್ಲದಷ್ಟು ಜನ ಮುಟ್ಟಿದ್ದಾರೆ. ಈಗ ಇವ್ರು ಬಂದೇನು ಕೇಳ್ತಾ ಇದಾರೆ, ಇವ್ರು ಏನ್ ಬೇಡ್ಕೊಂಡ ನೋಡ್ರಿ, 35ನೇ ವಚನದಲ್ಲಿ ಓದ್ರಿ. ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ಆತನ ಬಳಿಗೆ ಕರತರಿಸಿ ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಳಿಸಬೇಕೆಂದು ಬೇಡಿಕೊಂಡರು. ಕ್ಯಾ ಕರೆಯೋ? ಬಿಂತಿ ಕರೆಯೋ, ಕ್ಯಾ ಕರೆ? ಈಗ ಅವ್ರ ವಿಶ್ವಾಸ ನೋಡ್ರಿ ಏನಿದೆ, ಅವ್ರ ವಿಶ್ವಾಸ ನೋಡ್ರಿ ಬಾಯಿಂದ ಬರ್ತಾ ಇದೆ. ಏನ್ ಬರ್ತಾ ಇದೆ? ಮसीहा तेरे कपड़ों को छूने के लिए हमें अनुमति दो. बिनती कर रहे हो क्या करके? ಓ ನನ್ನ ಒಡೆಯನೇ, ನಿನ್ನ ವಸ್ತ್ರದ ಗೊಂಡೆಯನ್ನು ಮುಟ್ಟಲು ನಮಗೆ ಅನುಮತಿಸು ಅಂದ್ರೆ ಅರ್ಥ ಏನು? ಮುಟ್ಟಿದ್ರೆ ನಾನು ಗುಣವಾಗುತ್ತೇನೆ ಎಂದು ಅವರು ಅಂದುಕೊಂಡು ಬಂದಿದ್ದಾರೆ ಎಲ್ಲರೂ. ಈಗ ಹೇಳಿ, ಒಳ್ಳೆಯವರೇ ಎಲ್ಲರ ಅದ್ರೊಳಗೆ? ಲಾಖೋ ಸೆ ಲೋಗ್ ಮೇ ಸಬ್ ಅಚ್ಚೆ ಲೋಗ್ ಹೈ ಜಿ? ಎಲ್ಲರೂ ಒಳ್ಳೆಯವರಿದ್ರ? ಲಕ್ಷದಲ್ಲಿ ಒಂದು 2-3 ಜನ ಒಳ್ಳೆಯವರು ಇದ್ದಿರ್ಬೋದು, ಮಿಕ್ಕಿದವರೆಲ್ಲ ಕೆಟ್ಟವರು, ಕೆಡುಕರು, ಪಾಪಿಗಳು, ದ್ರೋಹಿಗಳು, ಅಪರಾಧಿಗಳು, ದೇವರ ವಿರೋಧಿಗಳು, ಶತ್ರುಗಳು, ಅದರೊಳಗೆ ಎಲ್ಲಾ ತರದ ಜನರಿದ್ರು. ಆಮೇನ್. ಅದೇ ಹೃದಯದಲ್ಲಿ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ನಾನು ಗುಣವಾಗುತ್ತೇನೆ ಅಂತ ಸಾಸಿವೆ ಕಾಳಷ್ಟು ನಂಬಿಕೆ ಅವರ ರೋಗಗಳನ್ನು ಗುಣಪಡಿಸುವಾಗ ಆವಾಗ ತಿಳಿದು ಬಂತು, ನಾವೆಷ್ಟು ದೊಡ್ಡ ಶತ್ರುಗಳಾಗಿದ್ರು ಕೂಡ ಯೇಸು ನಮ್ಮನ್ನು ಗುಣಪಡಿಸಿದ ನಮ್ಮದಾಗಿ. ಅಲ್ಲಿರುವ ಎಲ್ಲಾ ಜನ ಬೈಬಲ್ ಹೇಳ್ತಾರೆ, ಮುಟ್ಟಿದ್ದವರೆಲ್ಲರೂ ಗುಣವಾದರು. ಇಸ್ ಇಟ್ ಕ್ಲಿಯರ್? ತಬ್ ಕಿತ್ನೆಗೆ ಲೋಕ್ ತಬ್ ನೈ ಚಂಗಾವೆ. ಆದ್ರೆ ಈಗ ಹೇಳ್ತಾ ಇದ್ರೆ, ನಮ್ಮನ್ನು ಉಡುಪಿನ ಗೊಂಡೆಯನ್ನಾರು ಮುಟ್ಲಿಕ್ಕೆ ಕೊಡು, ನಾವು ಮುಟ್ಲಿಕ್ಕೆ ಕೊಡು ಅಂತ ಹೇಳುವಾಗ ಆಗ ಯೇಸು ಏನು ಮಾಡಿದ್ರು? ತನ್ನ ಶಾಲನ್ನು ಬಿಚ್ಚಿಕೊಂಡು ಹೀಗೆ ನಡೀತಾ ಬಂದರು. ಎಲ್ಲ ಜನ ಮಲಗಿದ್ದವರೆಲ್ಲ ಮುಟ್ತಾ ಬರ್ತಾ ಇದಾರೆ. ಮುಟ್ಟಿ ಆತರ ಎದ್ದು ನಡೀತಾ ಇದಾರೆ ಅವರು ಕೂಡ ಯೇಸು ಕ್ರಿಸ್ತನ ಜೊತೆಯಲ್ಲಿ. ಜೈಸೆ ಚಂಗಾ ಅವರ ಐಸೆ ಊಟಕ್ಕೆ ಚಲ್ತಾ ಇದಾರೆ. ಆ ಮಹಿಮೆ ಹೇಗಿದ್ದಿರ್ಬೋದ್ರಿ? ಲಂಗಡಿ ಲೋಕ್ ಚಲ್ ರहे ಐಸಾ ಚಲ್ನೆ ವಾಲಾ ಅಭಿ ಐಸಾ ಚಲ್ ರहा है. ರಾಜ ನಡತಾ ನಡೀತಾನೆ. ಒಬ್ಬನು ಕಟ್ಟಿಗೆ ಹಿಡ್ಕೊಂಡು ನಡೆಯೋನು, ಅವ್ ಕಟ್ಟಿಗೆ ಎಬ್ಬಿಸ್ಬಿಟ್ಟಿದ್ದಾನೆ, ಮೈ ಅಭಿ ಚಲ್ ರಾವ್ ಅಂತ ಹೇಳಿ. ಒಬ್ಬನು ವೀಲ್ ಚೇರ್ ಅಲ್ಲಿ ಬಂದ್ರು, ವೀಲ್ ಚೇರ್ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾನೆ, ಮೈ ಅಭಿ ಚಲ್ ರಾವ್ ಅಂತೇಳಿ. ಹೇಗಿರ್ತದೆ ಆ ದಿನ? ಎಷ್ಟು ಚೆನ್ನಾಗಿರ್ತದೆ ದೇವ್ರ ಮಕ್ಕಳೇ. ಆಗ ಯೇಸು ಕ್ರಿಸ್ತು ಎಲ್ಲರನ್ನು ಮುಟ್ಟಿ ಸ್ವಸ್ಥತೆ ಮಾಡ್ತಾ ಬಂದ್ರೆ, जितने लोग भी उसे छुए वो सब लोग चंगे हुए क्या नहीं भाई साहब? हिंदी में पढ़ो अभी, वो लास्ट वचन पढ़ो, कौन भी पढ़ो चलेगा. मत्ती रचित समाचार 14:36 36. And begged him to let those who were ill just touch the edge of the cloak, and all will touch and were healed. ಮುಟ್ಟಿದವರೆಲ್ಲರೂ ಒಬ್ಬರಾದ್ರೆ ತಪ್ಪಿಸಿದ್ರ? सब लोग चंगे हो गए. तुम पढ़ो बहन जी हिंदी में, कोई भी पढ़ो चलेगा. और उससे विनती करने लगे कि उन्हें अपने वस्त्र के काली कोने की, हेलो क्या बात लिखा है भाई, वस्त्र के कोने की छूने के, और जितनों ने उसे छुआ वे चंगे हो गए. वो सब लोग चंगे हो गए. तो ये कैसा पावर हाउस है जी, ये कैसा पावर हाउस उनका, इसमें कितना सामर्थ्य है जी. उस सामर्थ्य को आप तोलने के लिए होगा, है आपके पास उतना ताकत. प्रेज द लॉर्ड जीसस. ಎಷ್ಟು
ಎಷ್ಟು ಜನರು ಆತನ ಮುಟ್ಟಿದ್ರು ಅಷ್ಟು ಜನರಿಗೆ ಸ್ವಸ್ಥತೆ ಮಾಡತಕ್ಕಂಥ ಸಾಮರ್ಥ್ಯ ಯೇಸು ಕ್ರಿಸ್ತನಲ್ಲಿತ್ತು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲರಿದ್ದ ದೇವರಿಗೆ ಸಮರ್ಪಿಸೋಣ. ದೇವಾದಿ ದೇವನೇ ನಿನಗೆ ಸ್ತೋತ್ರವಾಗಲಿ ರಾಜ. ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರವಾಗಲಿ ರಾಜ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಕರ್ತನೇ ನೀನಂತ ದೇವರೇ ಲೋಕದಲ್ಲಿ ಯಾರಿಲ್ಲ ಕರ್ತನೆ. ಸ್ತೋತ್ರ ಸ್ತೋತ್ರ. ಮಹೋನ್ನತನಾದ ದೇವರೇ ನಿನಗೆ ವಂದನೆಗಳು ರಾಜ. ನೆನಪು ಮಾಡಿಕೊಳ್ಳ್ರಿ, ಸ್ಮರಣೆ ಮಾಡ್ರಿ, ಧ್ಯಾನ ಮಾಡಿ ನೋಡ್ರಿ. ಒಬ್ಬನನ್ನು ಮುಟ್ಟಿದಕ್ಕಾಗಿ ಅದೇನು तेरे कपड़ों का कोने को छूने के लिए हमें अनुमति दे प्रभु करके विनती करे. कोने को छूने से ही इतना सर्वशक्तिमान का लाखों लोग चंगा हो गए, तो आज उसका नाम लेने से कितने लोग चंगा हो जाएंगे. ಯೇಸು ನಾಮದಲ್ಲಿ ದೇವರ ಮಕ್ಕಳು ಇವತ್ತು ಇಲ್ಲಿ ನಾನು ಕಾಣ್ತಾ ಇದ್ದೇನೆ, ಯೇಸುವನ್ನು ಮುಟ್ಟಿದ್ದವರೆಲ್ಲರೂ ಗುಣವಾದರು. ಗುಣವಾಗದೆ ಯಾರೂ ವಾಪಸ್ ಹೋಗಲಿಲ್ಲ. ಈ ವಾಕ್ಯದ ಸತ್ಯ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ, ಇವತ್ತು ಇಲ್ಲೇ ಗುಣವಾಗದೆ ಸ್ವಸ್ಥತೆ ಆಗದೆ ಪ್ರತಿಯೊಬ್ಬರು ನನ್ನನ್ನು ಲೈವ್ನಲ್ಲಿ ಕೇಳ್ತಿರ್ತಕ್ಕಂಥವರೆಲ್ಲರೂ ನೀವು ಸ್ವಸ್ಥತೆ ಆಗದೆ ಯಾರೂ ಕೂಡ ವಾಪಸ್ ಹೋಗುವುದಿಲ್ಲ. ನನ್ನ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತು ನಾಮದಲ್ಲಿ ನಿಮ್ಮನ್ನು ಎಷ್ಟೋ ವರ್ಷಗಳಿಂದ ಪೀಡಿಸ್ತಿರ್ತಕ್ಕಂಥ ಗುಣವಾಗಲಾದ ರೋಗ, ವೈದ್ಯರಿಂದ ಚಿಕಿತ್ಸೆ ಪಡೆದರೂ ಕೂಡ ಗುಣವಾಗಲಾರದ ರೋಗ, ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಇವತ್ತು ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾರೆ. ಇಂದ ನೀವೆಲ್ಲರೂ ನನ್ನ ಜೊತೆಯಲ್ಲಿ ವಿಶ್ವಾಸದಿಂದ ನಂಬಿಕೆಯಿಂದ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಆ ದಿನದಲ್ಲಿ ಕರ್ತನೆ ರಕ್ತಸ್ರಾವದ ಒಂದೇ ರೋಗಿ ಮುಟ್ಟಿರುವಾಗ ಅವಳು ಒಬ್ಬಳು ಗುಣವಾದಳು 9ನೇ ವಚನದಲ್ಲಿ. ಆದರೆ 14ನೇ ವಚನದಲ್ಲಿ ಈ ಸುದ್ದಿ ಎಲ್ಲ ವಿಶ್ವವೆಲ್ಲ ಹರಡಿರುವಾಗ, ವಿಶ್ವವ್ಯಾಪ್ತಿಯಲ್ಲಿ ಹರಡಿರುವಾಗ ಯೇಸುವನ್ನು ಮುಟ್ಟಿದ್ದ ಓರ್ವ ರೋಗಿ, ಒಂದು ಸಾಸಿವೆ ಕಾಳಷ್ಟು ನಂಬಿಕೆಯಿಂದ ಮುಟ್ಟಿರುವ ರೋಗಿ ಗುಣವಾದ ಸುದ್ದಿ ಹರಡಿರುವಾಗ ಈಗ ಎಲ್ಲಾ ಜನರು ಬಂದು ಕೇಳ್ತಾ ಇದ್ದಾರೆ, ಹೇ ಪರಮಪಿತಾ ಪರಮೇಶ್ವರ, हे यीशु मसीह, तेरे वस्त्र के कोने को छूने के लिए मुझे अनुमति दे. सिर्फ कोने को छूने से ही इतना महान काम होना है, तो उसका नाम लेने से कितना महत्व, ಎಷ್ಟು ಅದ್ಭುತ ಕಾರ್ಯಗಳಲ್ಲಿ ಆಗುವುದಿಲ್ಲ. ಖಂಡಿತವಾಗಿ ಯೇಸು ಕ್ರಿಸ್ತು ನಾಮದಲ್ಲಿ ನಿಮ್ಮನ್ನು ಪೀಡಿಸತಕ್ಕಂಥ ಎಲ್ಲ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟ ಎಲ್ಲರೂ ತಮ್ಮ ತಮ್ಮ ತಲೆ ಮೇಲೆ ಕೈ ಇಟ್ಕೊಳ್ತೀರಿ. ಅನಾರೋಗ್ಯದಲ್ಲಿ ಇರೋದಿಲ್ಲ. ಯೇಸು ಕ್ರಿಸ್ತು ನಾಮದಲ್ಲಿ, ಯೇಸು ಕ್ರಿಸ್ತು ನಾಮದಲ್ಲಿ, ಯೇಸು ಕ್ರಿಸ್ತು ನಾಮದಲ್ಲಿ ನಿಮ್ಮನ್ನು ಪೀಡಿಸತಕ್ಕಂಥ ಎಲ್ಲ ಬಲಹೀನತೆಗಳನ್ನು, ನಿಮ್ಮನ್ನು ಪೀಡಿಸತಕ್ಕಂಥ ಎಲ್ಲ ಅನಾರೋಗ್ಯಗಳನ್ನು ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಗಾಯಪಟ್ಟಿದ್ದು ಎಷ್ಟು ನಿಜವೋ ಆತನ ಗಾಯಗಳಿಂದ ನೀನು ಗುಣವಾಗಿದ್ದು ಕೂಡ ಅಷ್ಟೇ ನಿಜ. ಯೇಸು ನಾಮದಲ್ಲಿ ಎಲ್ಲರ ಆಮೆನ್ ಅಂತಂದ್ರೆ, ಎಲ್ಲರ ಆಮೆನ್ ಅಂತಂದ್ರೆ ಯೇಸು ನಾಮದಲ್ಲಿ ಕರ್ತನೆ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಲೈವ್ ವೀಕ್ಷಕರು ಎಲ್ಲರೂ ತಮ್ಮ ತಮ್ಮ ತಲೆಯಲ್ಲಿ ಕರೆಯಿಟ್ಕೊಳ್ಳೋದಾದ್ರೆ ಅವರಿಗೆ ಗುಣವಾಗಲಾರಂತ ರೋಗ ಇವತ್ತಿನ ಮೇಲೆ ಗುಣ ಮಾಡ್ತಾ ಇದ್ದಾನೆ ಯೇಸು ನಾಮದಲ್ಲಿ. ಗುಣವಾಗಲಾರಂತ ರೋಗ ಗುಣವಾಗ್ತಾ ಇದ್ದಾನೆ ಯೇಸು ನಾಮದಲ್ಲಿ. ಕೃಪಾ ಸಂಪೂರ್ಣ ದೇವರೇ, ಬಿಡುಗಡೆ ಆಗಲಾರದಂತ ಕೆಟ್ಟ ಚಟಗಳು ಯೇಸು ಕ್ರಿಸ್ತು ನಾಮದಲ್ಲಿ ನಿಮಗೆ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆಗಲಾರಂತ ಕೆಟ್ಟ ದುರ್ವ್ಯವಹಾರಗಳು, ವ್ಯವಹಾರಗಳು ನಿಮ್ಮಿಂದ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಆಗ್ತಾರೆ. ಗುಣವಾಗಲಾರದಂತ ರೋಗ ಸಂಪೂರ್ಣವಾಗಿ ಗುಣವಾಗ್ತದೆ. ಕರ್ತನೆಯ ರಾಜಾದಿರಾಜನೇ, ಎಂತ ಸಾಲದ ಸೆರೆಮನೆಯಲ್ಲಿ, ಬಡತನದ ಸೆರೆಮನೆಯಲ್ಲಿ, ಮಾಯಾಲೋಕದ ಸೆರೆಮನೆಯಲ್ಲಿ, ವ್ಯಭಿಚಾರದ ಸೆರೆಮನೆಯಲ್ಲಿ ಇದ್ದವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಕೃಪಾ ಕನಿಕರನವರ ದೇವರೇ ನಿನಗೆ ಸ್ತೋತ್ರವಾಗಲಿ ರಾಜ. ಕರ್ತನಿಗೆ ಪವಿತ್ರವಾದಂಥ ದೇವರು ನೀನು ರಾಜ. ಅಪೊಸ್ತಲರ ಸೇವಕರು ಹೇಳ್ತಾರೆ ರಾಜ, ನಮ್ಮ ಒಳ್ಳೆತನದಿಂದಲ್ಲ, ನಮ್ಮ ಭಕ್ತಿಯಿಂದಲ್ಲ, ನಿನ್ನ ನಾಮದಲ್ಲಿ ಆ ಶಕ್ತಿ ಇದೆ ಕರ್ತನೆ. ಕರ್ತನೆ ಏಕ ನಾಮ है यीशु, यीशु ही वो नाम है, सबसे महान है. जो कोई भी उस पर विश्वास रखता है, यीशु के नाम से पुकारता है, जिधर भी हो उधर ही वो चंगाई पाएगा. ಯೇಸುವಿನ ಹೆಸರನ್ನು ಯಾರ್ಯಾರು ಕೂಗುತ್ತಾರೆ, ಕೇಳ್ತಾರೆ, ಕರೀತಾರೆ, ಗುಣವಾಗಲಾದ ರೋಗಗಳು ಮುಟ್ಟಿದ್ದವರೆಲ್ಲರೂ ಹೇಗೆ ಗುಣವಾದರು. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವೆಲ್ಲರೂ ಕೂಡ ಹಾಗೆ ಗುಣಮುಖರಾಗಿದ್ದೀರಿ
ಯೇಸು ನಾಮದಲ್ಲಿ ಸ್ವಸ್ಥತೆ ಆಗಿದ್ದೀರಿ. ಯೇಸು ನಾಮದಲ್ಲಿ ನಾಳೆಯಿಂದ ನೀವು ಎಲ್ಲರೂ ನಿಮ್ಮ ಕೆಲಸಗಳಿಗೆ, ನಿಮ್ಮ ಕುಟುಂಬದ ಕೆಲಸಗಳಿಗೆ, ನಿಮ್ಮ ಎಲ್ಲಾ ಕಾರ್ಯಗಳಿಗೆ ನೀವು ಎದ್ದು ನಿಂತು ನಿಮ್ಮ ಕೆಲಸಗಳು ಮಾಡುವಂತೆ ಸ್ವಸ್ಥತೆ ಮಾಡಬೇಕಾಗಿ ಕರ್ತನಿಗೆ ನಿಮಗೆ ಸ್ತೋತ್ರ ಮಾಡ್ತಾ, ಕರ್ತನಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಎಷ್ಟೋ ಆಸಕ್ತಿಯಿಂದ, ಎಷ್ಟೋ ಶ್ರದ್ಧೆಯಿಂದ, ಎಷ್ಟೋ ನಂಬಿಕೆಯಿಂದ ಕೇಳಿದ ರಾಜ, ಹೌದು ರಾಜ, ನೀನು ಮುಟ್ಟಿರುವಾಗಲೂ ಗುಣವಾದರು ಎಲ್ಲರೂ, ರಕ್ತಸ್ರಾವ ಒಬ್ಬಳು ಮುಟ್ಟಿರುವಾಗಲೂ ಗುಣವಾದರು. ಈಗ ನಾವು ನೋಡ್ತಾ ಇದ್ದೇವೆ, ಮುಟ್ಟಿದ್ದವರೆಲ್ಲರೂ ಗುಣವಾದರು. ಈ ಕರ್ತನೆ ಕೆಟ್ಟವರಾಗಲಿ, ಕೆಡುಕರಾಗಲಿ, ಪಾಪಿಗಳಾಗಲಿ, ದ್ರೋಹಿಗಳಾಗಲಿ, ಅಪರಾಧಿಗಳಾಗಲಿ, ಕ್ರೈಸ್ತ ವಿರೋಧಿಗಳಾಗಲಿ, ನಮ್ಮ ಶತ್ರುಗಳಾಗಲಿ, ಯಾರೇ ಇರಲಿ, ಮುಟ್ಟಿದ್ದವರೆಲ್ಲರೂ ಗುಣಪಡಿಸಿರುವ ನಿಷ್ಕಪಟ ದೇವರು, ಪ್ರೇಮದಲ್ಲಿ ಪ್ರೀತಿ ತೋರಿಸುವಲ್ಲಿ ಭೇದ ಭಾವ ಇಲ್ಲದ ಪ್ರೀತಿ ಕರುಣೆ ತೋರಿರುವ ಕರುಣಾಮಯನಾದ ಯೇಸು ಕ್ರಿಸ್ತನೇ, ಇವತ್ತು ನಮ್ಮನ್ನು ಕೇಳುತ್ತಿರ್ತಕ್ಕಂಥ, ನಿನ್ನ ಸುದ್ದಿಯನ್ನು ಕೇಳುತ್ತಿರ್ತಕ್ಕಂಥ ಎಲ್ಲಾ ಜನರಿಗೆ ಸ್ವಸ್ಥತೆ ಉಂಟಾಗಲಿ. ಎಲ್ಲಾ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಎಲ್ಲಾ ಬಂಧಕಗಳಿಂದ, ಬೇಡಿಗಳಿಂದ ಬಿಡುಗಡೆ ಉಂಟಾಗಲಿ. ಅವರೆಲ್ಲರಿಗೆ ನಿತ್ಯ ಜೀವ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಪರಲೋಕದ ಪ್ರಾರ್ಥನೆ. ಥ್ಯಾಂಕ್ ಯು ಜೀಸಸ್. ಗಾಡ್ ಬ್ಲೆಸ್ ಯು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ, ಎಲ್ಲಾ ಜನರಿಗೆ ಶೇರ್ ಮಾಡ್ತೀರಿ ಮತ್ತು ಯೇಸು ಕ್ರಿಸ್ತನು ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೆ ಸ್ವಸ್ಥತೆ ಮಾಡಿದ ಈ ಶುಭ ವಾರ್ತೆ ಎಲ್ಲರಿಗೂ ಹಚ್ತೀರಿ. ಗಾಡ್ ಬ್ಲೆಸ್.